ಎಲ್ರಿಗೂ ಬೆಳಗಿನ ಶುಭೋದಯ. ನಾನು ಅಮರೇಶ್ ಪೋತನ್. ಮತ್ತೊಮ್ಮೆ ಎಲ್ರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ಇದು ಕ್ಲಾಸ್ ನಂಬರ್ 449 ಆಗುತ್ತೆ. 449th ಕ್ಲಾಸ್ ಇನ್ ದಿಸ್ ಸೀರೀಸ್. ಅಂದರೆ ಈ ಒಂದು ಸರಣಿ ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಂದಷ್ಟು ಉಪಯೋಗ ಆಗ್ತಕ್ಕಂಥ ವಿಡಿಯೋಗಳನ್ನು ಕ್ಲಾಸ್ ನಂಬರ್ ವೈಸ್ ಸ್ಟಾರ್ಟ್ ಮಾಡಿದ್ದೆ. ಕ್ಲಾಸ್ ನಂಬರ್ 1, ಕ್ಲಾಸ್ ನಂಬರ್ 2, 3, 4, 5, 6 ಅಂತ. 50 ಆಯಿತು, 100 ಆಯಿತು, 200 ಆಯಿತು, 300 ಆಯಿತು, 400 ದಾಟಿ ಇವತ್ತು 449th ಕ್ಲಾಸಲ್ಲಿ ಇದ್ದೀವಿ. ಅದಕ್ಕಿಂತ ಹಿಂದೆ ಕೂಡ ಸಾಕಷ್ಟು ವಿಡಿಯೋಗಳನ್ನು ಮಾಡಿದೆ. ಒಟ್ಟಾರೆಯಾಗಿ ಸುಮಾರು ಒಂದು 670 ಅಥವಾ ಅದಕ್ಕಿಂತ ಹೆಚ್ಚಿನ ವಿಡಿಯೋಗಳಾಗಿರಬೇಕು. ಮತ್ತು ಈ ಕ್ಲಾಸ್ ನಂಬರ್ ವೈಸ್ ಸ್ಟಾರ್ಟ್ ಮಾಡಿದ್ನಲ್ವ, ಆಗ 449ನೇ ಕ್ಲಾಸ್ ಆಗುತ್ತೆ. ಮತ್ತು ಕರೆಂಟ್ ಅಫೇರ್ಸ್ಗಳನ್ನು 2019ರಲ್ಲೂ ಒಂದಷ್ಟು ಮಾಡಿದ್ದೆ ಅನಿಸುತ್ತೆ, 2020ರಲ್ಲೂ, 2021, 2022, 2023 ಮುಗೀತು. ಈಗ 2024ರ ಜನವರಿ ತಿಂಗಳ ಮೊದಲ ಭಾಗದ ಒಂದಷ್ಟು ಕರೆಂಟ್ ಅಫೇರ್ಸ್ ಆಗುತ್ತೆ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕರೆಂಟ್ ಅಫೇರ್ಸು ಸುಮಾರು 4 ವರ್ಷಗಳನ್ನು ಕಂಪ್ಲೀಟ್ ಮಾಡಿ ಈಗ 5ನೇ ವರ್ಷದ ಕರೆಂಟ್ ಅಫೇರ್ಸ್ಗಳನ್ನು ಕೂಡ ಮಾಡ್ತಾ ಇದ್ದೀವಿ. ಆ ಮಧ್ಯದಲ್ಲಿ ಸಾಕಷ್ಟು ಜನ ತಮ್ಮ ಒಂದು ಸರ್ಕಾರಿ ಹುದ್ದೆಗಳನ್ನು ಪಡೆಯಲು ಈ ಒಂದು ಕರೆಂಟ್ ಅಫೇರ್ಸು, ಈ ಒಂದು ವಿಡಿಯೋಸು, ಅದು ಜಿಯೋಗ್ರಫಿ ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು, ಪಾಲಿಟಿ ಆಗಿರ್ಬೋದು, ಎಕನಾಮಿಕ್ಸ್ ಆಗಿರ್ಬೋದು, ಅಥವಾ ಇನ್ನಿತರ ಯಾವುದೇ ಒಂದು ಟಾಪಿಕ್ ಮೇಲೆ ಆಗಿರ್ಬೋದು, ಆ ಎಲ್ಲ ವಿಡಿಯೋಗಳು ನಿಮ್ಮ ಒಂದು ಜಾಬ್ ತಗೊಳ್ಳೋದಕ್ಕೆ ಸಹಕಾರಿಯಾಗಿರ್ಬೋದು ಅಂತ ಭಾವಿಸ್ತಾ, ಮತ್ತಷ್ಟು ಜನರ ಒಂದು ಜೀವನವನ್ನು ಬದಲಾಯಿಸೋದ್ರಲ್ಲಿ ನಮ್ಮ ವಿಡಿಯೋಗಳು ಕೂಡ ಅನುಕೂಲ ಆಗ್ಬೋದು ಅಂತ ಒಂದು ವ್ಯೂವಲ್ಲಿ ಈ ಒಂದು ಕರೆಂಟ್ ಅಫೇರ್ಸ್ ಆಗಿರ್ಬೋದು ಅಥವಾ ಇನ್ನಿತರ ವಿಡಿಯೋಗಳು, ಕಂಪ್ಯೂಟರು, ಜಿಯೋಗ್ರಫಿ ಅಥವಾ ಎನಿ ವಿಡಿಯೋ ಅಲ್ವಾ. ಒಂದಷ್ಟು ಮೋಟಿವೇಶನಲ್ ವಿಡಿಯೋ ಆಗಿರ್ಬೋದು, ಒಂದಷ್ಟು ಲೈಫ್ ಚೇಂಜಿಂಗ್ ವಿಡಿಯೋ ಆಗಿರ್ಬೋದು, ಅಥವಾ ವಿಡಿಯೋ ಮಾಡಬೇಕಾದ್ರೆ ಮಿಡ್ಲಲ್ಲಿ ಹೇಳಿರ್ತಕ್ಕಂಥ ಒಂದಷ್ಟು ಸಜೆಷನ್ಗಳಾಗಿರ್ಬೋದು, ಆ ಎಲ್ಲವೂ ಕೂಡ ನಿಮ್ಮ ಜೀವನದ ಬದಲಾವಣೆಗೆ ಒಂದಷ್ಟು ಅನುಕೂಲಗಳಾಗ್ಬೋದು. ಇಲ್ಲಿ ಕೇವಲ ನನ್ನ ವಿಡಿಯೋಸ್ ನೋಡಿದ್ರೆ ಮಾತ್ರ ನಿಮ್ಮ ಜೀವನ ಬದಲಾಗಿಬಿಡುತ್ತೆ ಅಂತಲ್ಲ, ನಿಮ್ಮ ಬದಲಾವಣೆಗೆ ಒಂದಷ್ಟು ಸಹಕಾರವೂ ಕೂಡ ಆಗ್ಬೋದು ಅಂತ ಭಾವಿಸ್ತಾ ಆಗಿರ್ತವೆ. ಈಗ ಆಲ್ರೆಡಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಿರುತ್ತೆ. ಸಾಕಷ್ಟು ಜನ ಕಮೆಂಟ್ ಮಾಡಿ ತಿಳಿಸಿದ್ರಿ. ಈಗ ಆಲ್ರೆಡಿ 15,000 GPSTR ಹುದ್ದೆಗಳು ಆಯಿತು, KS ಆಯಿತು, ಗ್ರೂಪ್ C ಎಷ್ಟೋ ಹುದ್ದೆಗಳಾದವು, PSI ಆದವು, PC ಸಾವಿರಾರು ಹುದ್ದೆಗಳಾದವು. ಒಂದಷ್ಟು ಜನಕ್ಕಂತೂ ಡೆಫಿನೆಟ್ಲಿ ಅನುಕೂಲ ಆಗಿರುತ್ತೆ. ಆ ನಿಟ್ಟಿನಲ್ಲಿ ಮತ್ತೆ ನಮ್ಮ 2024ರ ಪ್ರಮುಖ ಪ್ರಚಲಿತ ಘಟನೆಗಳ ಜರ್ನಿಯನ್ನು ಕೂಡ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಇಲ್ಲಿ ಕ್ಲಾಸ್ ನಂಬರ್ನ ಅದೇ ರೀತಿಯಾಗಿ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಯಾಕಂದ್ರೆ ಏನಾದರೂ ವಿಶೇಷ ಇದ್ರೆ ಇಂತಹ ಕ್ಲಾಸ್ ನಂಬರ್ ನೋಡಿ ಅಂತ ಹೇಳ್ಬೋದು ಅನ್ನೋ ಉದ್ದೇಶಕ್ಕೆ ಅದು ಹಾಗೆ ಕಂಟಿನ್ಯೂ ಆಗ್ತಾ ಬರ್ತಾ ಇದೆ. ಈ ವಿಡಿಯೋದಲ್ಲಿ ಪಾರ್ಟ್ 1 ಆಗುತ್ತೆ, ಜನವರಿ 2024, ಕ್ಲಾಸ್ ನಂಬರ್ 449. ಏನಿದೆ, ಒಂದಷ್ಟು GST ರೆವೆನ್ಯೂ ಕಲೆಕ್ಷನ್ ಬಂದಿದೆ. ಹಾಗಾದ್ರೆ 2023ರ ಡಿಸೆಂಬರ್ ತಿಂಗಳ ರೆವೆನ್ಯೂ ಕಲೆಕ್ಷನ್ ಅಥವಾ GST ಎಷ್ಟು ಕಲೆಕ್ಟ್ ಆಗಿದೆ? 1,64,882 ಕೋಟಿ ರೂಪಾಯಿಗಳು. ಅದರಲ್ಲಿ ಮತ್ತೆ 3 ರೀತಿಯ GST ಬರುತ್ತೆ. ಒಂದು CGST, SGST ಮತ್ತು IGST ಅಂತ, ಜೊತೆಗೆ ಒಂದಷ್ಟು ಸೆಸ್ ಕೂಡ ಇರುತ್ತೆ, ಅದನ್ನು ಕೂಡ ನೋಡ್ತಾ ಹೋಗೋಣ. ಒಟ್ಟಾರೆಯಾಗಿ GST ಬಗ್ಗೆ ಮತ್ತು ಅಮೃತ ಭಾರತ್ ಅಂತಕ್ಕಂಥ ಹೊಸ ರೈಲುಗಳನ್ನು ಪ್ರಧಾನಮಂತ್ರಿಗಳು ಉದ್ಘಾಟನೆ ಮಾಡಿದ್ದಾರೆ. ಜೊತೆಗೆ 6 ವಂದೇ ಭಾರತ್ ಟ್ರೈನ್ಗಳನ್ನು ಕೂಡ ಡಿಸೆಂಬರ್ 30ರಂದು ಉದ್ಘಾಟನೆ ಮಾಡಿದ್ರು. ಅದರದ್ದು ಕೂಡ ಅಪ್ಡೇಟ್ ಇದೆ. ಹಾಗಾದ್ರೆ ಅಮೃತ ಭಾರತ್ ಮತ್ತು ವಂದೇ ಭಾರತ್ ಟ್ರೈನ್ಗಳ ವಿಶೇಷತೆಗಳೇನು? ಮತ್ತು ಕರ್ನಾಟಕಕ್ಕೆ ಮೊದಲ ವಂದೇ ಭಾರತ್ ಟ್ರೈನ್ ಕೂಡ ಬಂದಿದೆ, ಮತ್ತು 2 ವಂದೇ ಭಾರತ್ ಮತ್ತು 1 ಅಮೃತ ಭಾರತ್ ಟ್ರೈನ್ ಕೂಡ ಬಂದಿದೆ. ಯಾವ್ಯಾವು, ಎಲ್ಲಿಂದ ಎಲ್ಲಿಗೆ? ಹಾಗಾದ್ರೆ ಕರ್ನಾಟಕದ ಮೊದಲ ಅಮೃತ ಭಾರತ್ ಟ್ರೈನು ಎಲ್ಲಿಂದ ಎಲ್ಲಿಗೆ? ಮತ್ತು ಒಟ್ಟು 5 ವಂದೇ ಭಾರತ್ ಟ್ರೈನ್ಗಳು ನಮ್ಮ ಕರ್ನಾಟಕದಲ್ಲಿದ್ದಾವೆ. ಮೊದಲನೇದು ಯಾವುದು, 2ನೇದು ಯಾವುದು, 3ನೇದು ಯಾವುದು, 4ನೇದು ಯಾವುದು, 5ನೇದು ಯಾವುದು? ಹೀಗೆ ಸಾಕಷ್ಟು ವಿಚಾರಗಳನ್ನ ಇವತ್ತು ಮಾತಾಡ್ತಾ ಹೋಗೋಣ. ಹಾಗಾದ್ರೆ ಜನವರಿ 2024 ಪ್ರಮುಖ ಪ್ರಚಲಿತ ಘಟನೆಗಳು ಪಾರ್ಟ್ 1 ಆಗುತ್ತೆ. ಮತ್ತು ನಾನು ಅಮರೇಶ್ ಪೋತ್ನಾಳ್. ಅಮರ್ಸ್ ಕ್ಲಾಸಸ್ ಎನ್ನುವ ಒಂದು ಯೂಟ್ಯೂಬ್ ಚಾನಲ್ ಇದೆ. ಬಹಳ ಜನಕ್ಕೆ ಗೊತ್ತೇ ಇರಲ್ಲ ಎಷ್ಟು 449ನೇ ಕ್ಲಾಸ್ ಇದು. ಅದು ಈ ಒಂದು ಸರಣಿಯಲ್ಲಿ ಸುಮಾರು 670ಕ್ಕೂ ಪ್ರಮುಖ ವಿಡಿಯೋಗಳನ್ನ ಎಲ್ಲಾ ವಿಚಾರಗಳ ಮೇಲೆ, ಎಲ್ಲಾ ವಿಷಯಗಳ ಮೇಲೆ ಯಾವುದೇ ಭೇದ ಭಾವ ಇಲ್ಲದೆ, ಅದು ಮೆಂಟಲ್ ಅಬಿಲಿಟಿ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಸೈನ್ಸ್ ಅಂಡ್ ಟೆಕ್ ಆಗಿರ್ಬೋದು, ಅಥವಾ ಜನರಲ್ ಸೈನ್ಸ್ ಆಗಿರ್ಬೋದು, ಅಥವಾ ನಮ್ಮ ಜಿಯೋಗ್ರಫಿ, ಹಿಸ್ಟ್ರಿ, ಪಾಲಿಟಿ, ಎಕನಾಮಿಕ್ಸು, ಕಂಪ್ಯೂಟರು, ಕರೆಂಟ್ ಅಫೇರ್ಸು, ಹೀಗೆ ಎಲ್ಲವನ್ನೂ ಕೂಡ ವಿಡಿಯೋ ಮಾಡಿದ್ದೀನಿ. ಯಾರಿಗೆ ಸಮಯ ಇದೆ ಹೋಗಿ ನೋಡ್ಬೋದು. ಮತ್ತು ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ಇಲ್ಲಿ ಒಂದಷ್ಟು ಕಿರು ಪರಿಚಯವೂ ಕೂಡ ಇದೆ. ರಾಜ್ಯದ ಅತ್ಯುನ್ನತ ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ತಕ್ಕಂಥ PSIT ಬೆಂಗಳೂರಿಂದ ಇಂಜಿನಿಯರಿಂಗ್ ಪದವಿಯನ್ನು ಪಡೆದಿರ್ತಕ್ಕಂಥ ಅನುಭವ ಇದೆ. ಜೊತೆಗೆ ನಮ್ಮ ದೇಶದಲ್ಲಿಯೇ ಮೊಟ್ಟ ಮೊದಲ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಕರೆಸಿಕೊಳ್ಳುವ IIT ಖರಗ್ಪುರ್ ವೆಸ್ಟ್ ಬೆಂಗಾಲ್ನಿಂದ ಸ್ನಾತಕೋತ್ತರ ಪದವಿ. ಹಾಗೆ ಸಾಕಷ್ಟು ಕರೆಂಟ್
ಎಕ್ಸಾಮ್ಸ್ ಏನು ನಡೆದಿದ್ವು ಆ ಸಂದರ್ಭದಲ್ಲಿ ಆ ಎಕ್ಸಾಮ್ಸ್ಗಳನ್ನು ಕೂಡ ಕ್ಲಿಯರ್ ಮಾಡಿರ್ತಕ್ಕಂಥ ಅನುಭವವೂ ಕೂಡ ಇದೆ. ಸೊ ಕೇವಲ ಒಂದೇ ಒಂದು ಏಕೈಕ ಪ್ರಯತ್ನದಲ್ಲಿಯೇ KS ಪ್ರಿಲಿಮ್ಸ್ ಮೇನ್ಸ್ ಎಕ್ಸಾಮ್ನ ಕ್ಲಿಯರ್ ಮಾಡಿ ಇಂಟರ್ವ್ಯೂಗೆ ಕೂಡ ಹೋಗಿರ್ತಕ್ಕಂಥ ಅನುಭವ ಕೂಡ ಇದೆ. ಜೊತೆಗೆ ಬೆಸ್ಕಾಮ್, ಎಸ್ಕಾಮ್, ಜೆಸ್ಕಾಮ್, BEL, IBPS ಬ್ಯಾಂಕಿಂಗ್ ಎಕ್ಸಾಮ್ಸು ಅಥವಾ ECL ಹೈದರಾಬಾದ್ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ಸ್ ಕೂಡ ಕ್ಲಿಯರ್ ಮಾಡಿರೋ ಅನುಭವ ಇದೆ. ಆ ಅನುಭವದ ಮೇಲೆ ಕಳೆದ 4-5 ವರ್ಷಗಳಿಂದ ಸಾವಿರಾರು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತಕ್ಕಂಥ ಒಂದಷ್ಟು ನಾಲೆಜನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಸಾಕಷ್ಟು ಯೂಸ್ ಆಗಿರ್ಬೋದು ಕೂಡ. ಸೊ ಹಾಗಾಗಿ ಅಮರ್ಸ್ ಕ್ಲಾಸಸ್ಗೆ ಸಬ್ಸ್ಕ್ರೈಬ್ ಆಗೋ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಜೊತೆಗೆ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ ಅಮರ್ಸ್ ಕ್ಲಾಸಸ್ ಅಂತ, ಅದಕ್ಕೂ ಕೂಡ ಜಾಯ್ನ್ ಆಗ್ಬೋದು. ಸೊ ವಿವಿಧ ಮಾಹಿತಿಗಳನ್ನು, ವಿವಿಧ PDF ಕೂಡ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅಮರ್ಸ್ ಕ್ಲಾಸಸ್ ಎನ್ನುವ ಒಂದು ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಓಕೆ, ಸೊ ಅಷ್ಟು ಹೇಳ್ತಾ ಜೊತೆಗೆ ನಮ್ಮ ವರ್ಕ್ಗೆ ಹೀಗೆ ವಿವಿಧ ಟಾಪಿಕ್ಗಳ ಮೇಲೆ ವರ್ಕ್ ಮಾಡ್ಬೇಕಂದ್ರೆ ಅದರಿಂದ ಸಾಕಷ್ಟು ಎಫರ್ಟ್ ಬೇಕಾಗುತ್ತೆ. ಆ ಎಫರ್ಟ್ಗೆ ಒಂದು ಟೀಮ್ ಇದೆ. ಆ ಟೀಮ್ನ ಮೇಂಟೆನೆನ್ಸ್ಗೆ ನಿಮ್ಮ ಸಹಕಾರವೂ ಕೂಡ ಬೇಕಾಗುತ್ತೆ. ಹಾಗಾದರೆ ಸಾಕಷ್ಟು ಜನಿಗೆ ಆಲ್ರೆಡಿ ಮೆಂಬರ್ಶಿಪ್ನ ತೆಗೆದುಕೊಂಡಿದ್ದಾರೆ. ಆ ಮೆಂಬರ್ಶಿಪ್ನ ತೆಗೆದುಕೊಂಡು ನಮ್ಮ ಒಂದು ವರ್ಕಿಗೆ ನಿಮ್ಮ ಸಹಕಾರವನ್ನು ನೀಡ್ತಾರೆ. ಇದು 159 ರೂಪೀಸ್ ಜಾಯ್ನಿಂಗ್ ಬಟನ್ ಆಗಿರುತ್ತೆ. ಸೊ ಅಲ್ಲಿ ನೀವು ಸಬ್ಸ್ಕ್ರೈಬ್ ಆದ ನಂತರ ಅಮರ್ಸ್ ಕ್ಲಾಸಸ್ಗೆ ಹೋಗಿ ಜಾಯಿನ್ ಬಟನ್ ಕ್ಲಿಕ್ ಮಾಡಿದರೆ ಫಸ್ಟ್ ನೀವು ಸೈನ್ ಇನ್ ಆಗಬೇಕು. ಅಂದರೆ ನಿಮ್ಮ Gmail ID ಮತ್ತು ಪಾಸ್ವರ್ಡ್ಗಳನ್ನು ಮೊದಲು ನಿಮಗೆ ಗೊತ್ತಿರಬೇಕು. ಸೊ Gmail ID ಪಾಸ್ವರ್ಡ್ ಗೊತ್ತಿರಬೇಕು. Gmail ID ಪಾಸ್ವರ್ಡ್ ಗೊತ್ತಿದ್ರೆ ಮಾತ್ರ ಜಾಯಿನ್ ಆಗ್ಬೋದು. ಓಕೆ, ಒಂದು ವೇಳೆ ಪಾಸ್ವರ್ಡ್ ಗೊತ್ತಿಲ್ಲ ಅಂದರೆ ರೀಸೆಟ್ ಯುವರ್ ಪಾಸ್ವರ್ಡ್ ಅಥವಾ ಫರ್ಗಟ್ ಪಾಸ್ವರ್ಡ್ಗೆ ಹೋಗಿ ರೀಸೆಟ್ ಮಾಡ್ಕೊಳ್ಳಿ. ರೀಸೆಟ್ ಮಾಡ್ಕೊಂಡ ನಂತರ ಅಲ್ಲಿ ನೀವು ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ UPI ಆಪ್ಷನ್ ಬರುತ್ತೆ. UPI ಆಪ್ಷನ್ ಇಸ್ ಅ ಬೆಸ್ಟ್ ಒನ್. ಕಾರ್ಡು ಅಥವಾ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡು ಅಷ್ಟೊಂದು ಸಕ್ಸಸ್ಫುಲ್ ಆಗಿಲ್ಲ. ಬೆಸ್ಟ್ ಅಂದರೆ UPI ಆಪ್ಷನ್ನು. ನಿಮ್ಮ ಫೋನ್ಪೇ ಅಥವಾ ಗೂಗಲ್ ಪೇ ಯಾವುದಾದ್ರೂ ಬಳಸ್ಬೋದು. ಅಂದರೆ ಪೇಮೆಂಟ್ ಮೆಥಡ್ಸಲ್ಲಿ ಯಾಡ್ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡು ಅಷ್ಟೊಂದು ಸಕ್ಸಸ್ಫುಲ್ ಆಗಿಲ್ಲ. ನಾನು ಕೇಳಿರಂಗೆ ಪೇ ವಿತ್ UPI ಆಪ್ಷನ್ಗೆ ಹೋಗಿ ಅಲ್ಲಿ ನಿಮ್ಮ UPI ID-ಯನ್ನು ಹಾಕಬೇಕು. UPI ID ಅಂದ್ರೆ ಏನು ಸರ್ ಅಂತ ಬಹಳ ಜನಕ್ಕೆ ಗೊತ್ತಿರಲ್ಲ. ನಿಮ್ಮ ಫೋನ್ ಪೇ ಓಪನ್ ಮಾಡಿದ್ರೆ ಮೈ UPI ID ಅನ್ನೋದಿರುತ್ತೆ. ಇಲ್ಲಿ ನೋಡಿ, ನಿಮ್ಮ ನಂಬರ್ @YBL AXL ಅಂತ ಇರುತ್ತೆ. ಆ ನಂಬರ್ನ, ಆ UPI ID-ನ ಇಲ್ಲಿ ತಂದು ಹಾಕಬೇಕು. ಇಲ್ಲ ಸರ್ ನಾವು ಫೋನ್ ಪೇ ಬಳಸಲ್ಲ, ಗೂಗಲ್ ಪೇ ಬಳಸ್ತೀವಿ ಅಂದ್ರೆ ಸೊ ಅಲ್ಲೂ ಕೂಡ UPI ID ಇರುತ್ತೆ. ಅದೇ ತರ Paytm ಬಳಸ್ತೀವಿ ಅಂದ್ರೆ ಸೊ ಅಲ್ಲೂ ಕೂಡ UPI ID ಇರುತ್ತೆ. ನಿಮ್ಮ UPI ID-ಯನ್ನು ತಂದು ಇಲ್ಲಿ ಹಾಕಿದ ನಂತರ ಕಂಟಿನ್ಯೂ ಅನ್ಬೇಕು. ಸೊ ಅಮರ್ಸ್ ಕ್ಲಾಸಸ್ ಮೆಂಬರ್ಶಿಪ್ 159 ರೂಪೀಸ್ ಪರ್ ಮಂತ್. ಸೊ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ ತಿಂಗಳು ವಿಡಿಯೋ ನೋಡ್ಬೇಕು ಅನ್ಸುತ್ತೆ ಆ ತಿಂಗಳು ಸೊ ಆ ಒಂದು ಮೆಂಬರ್ಶಿಪ್ನ ತೆಗೆದುಕೊಂಡ್ರೆ ಆ ತೆಗೆದುಕೊಂಡ ದಿನದಿಂದ 30 ದಿನಗಳವರೆಗೂ ಇರುತ್ತೆ. ಸರ್ ನಾವು ಡಿಸೆಂಬರ್ 23ಕ್ಕೆ ತಗೋತಾ ಇದ್ದೀವಿ, ಡಿಸೆಂಬರ್ ಎಂಡ್ ಆಗ್ತಾ ಇದೆ, ಕೇವಲ 7 ದಿನ ಮಾತ್ರನ ಅಂದ್ರೆ ಇಲ್ಲ, ಯಾವತ್ತೇ ತೆಗೆದುಕೊಳ್ಳಿ. ಅದು ನಮ್ಮ ಫೋನಲ್ಲಿ ನಾವು ರೀಚಾರ್ಜ್ ಮಾಡಿಸ್ತೀವಲ್ವ ಅಲ್ಲಿಂದ 29 ಡೇಸ್ ಅಥವಾ 30 ಡೇಸ್ ಇರುತ್ತೆ. ಸೊ ಅಷ್ಟು. ಓಕೆ, ಕಂಟಿನ್ಯೂ ಮಾಡ್ತಾರೆ. ಕಂಟಿನ್ಯೂ ಆದ ನಂತರ ಸೊ UPI ID ಹಾಕಿ ಕಂಟಿನ್ಯೂ ಅಂದಾಗ ಸೊ ಅದು ನೆಕ್ಸ್ಟು ನಿಮ್ಮ Gmail ID ಪಾಸ್ವರ್ಡ್ ಕೇಳುತ್ತೆ. ಸೊ Gmail ID ಪಾಸ್ವರ್ಡ್ನೇ ಹಾಕ್ಬೇಕು. ಯಾಕೆ Gmail ID ಪಾಸ್ವರ್ಡ್ ಹಾಕಬೇಕು ಅಂತ ಕೇಳ್ಬೋದು. ಯಾಕೆ ಹಾಕಬೇಕು ಅಂದರೆ ನೀವು ನಿಮ್ಮ Gmail ID-ಯಿಂದ ಏನು ಸಬ್ಸ್ಕ್ರಿಪ್ಷನ್ ತೆಗೆದುಕೊಂಡಿರ್ತೀರ ಆ Gmail ID-ಯಿಂದ ನೀವು ಯಾವುದೇ ಮೊಬೈಲಿಂದ ಬೇಕಾದರೆ ಆಕ್ಸೆಸ್ ಮಾಡ್ಕೋಬಹುದು ಅಥವಾ ಯಾವುದೇ ಲ್ಯಾಪ್ಟಾಪು, ಕಂಪ್ಯೂಟರ್ಗಳಿಂದ ಕೂಡ ನೀವು ಆಕ್ಸೆಸ್ ಮಾಡ್ಕೋಬಹುದು. ಓನ್ಲಿ ಯೂಟ್ಯೂಬಲ್ಲಿ ನಿಮ್ಮ Gmail ID-ಯಿಂದ ಲಾಗಿನ್ ಆಗಿದ್ರೆ ಅದೇ ID-ಯಿಂದ ಬರುತ್ತೆ. ಒಬ್ಬೊಬ್ಬರ ಹತ್ರ 2-3 Gmail ID ಇರ್ತವೆ. ಪೇಮೆಂಟ್ ಮಾಡಿರೋದೇ ಒಂದು Gmail ID-ಯಿಂದ, ಅಲ್ಲಿ ಲಾಗಿನ್ ಆಗಿರೋದೇ ಮತ್ತೊಂದು Gmail ID-ಯಿಂದ. ಡೆಫಿನೆಟ್ಲಿ ಸಾಧ್ಯನೇ ಇಲ್ಲ ಅಲ್ವಾ. ಸೊ ಬಹಳ ಜನ ಕೇಳ್ತಾರೆ, ಸರ್ ನನ್ನ ಪೇಮೆಂಟ್ ಆಗಿದೆ ಬಟ್ ವಿಡಿಯೋಸ್ ಓಪನ್ ಆಗ್ತಾ ಇಲ್ಲ. ಕಾರಣ ಏನಂದ್ರೆ ಒಂದು ನೀವು ಯೂಸ್ ಮಾಡ್ತಾ ಇರೋ ರಾಂಗ್ ಇಮೇಲ್ ID ಆಗಿರುತ್ತೆ, 2-3 ID ಇರುತ್ತೆ. ಅದನ್ನ ಸ್ವಿಚ್ ಮಾಡ್ಕೋಬೇಕು. ಸ್ವಿಚ್ ಮಾಡೋದು ಹೇಗೆ ಅಂದ್ರೆ ಮೇಲ್ಗಡೆ ಸೊ ಸ್ವಿಚ್ ಅಂತ ಇರುತ್ತೆ. ನೀವು ಯಾವ ಇಮೇಲ್ ID-ಯಿಂದ ಪೇಮೆಂಟ್ ಆಗಿದೆಯೋ ಅದೇ ಇಮೇಲ್ ID-ಯಿಂದ ಸೊ ನೀವು ಲಾಗಿನ್ ಆಗಿರ್ಬೇಕು ಯೂಟ್ಯೂಬಲ್ಲಿ ಅನ್ನೋದನ್ನ ಗಮನಿಸಬೇಕು. ಓಕೆ, ಅದಾದ ನಂತರ ಸೊ ಎಲ್ಲ UPI ಪಿನ್ ಆದ ನಂತರ Gmail ID ಹಾಕಿದ ನಂತರ ನಿಮ್ಮ ಫೋನ್ ಪೇಗೆ ಅಥವಾ ಗೂಗಲ್ ಪೇಗೆ ಅಥವಾ Paytmಗೆ ಒಂದು ಮೆಸೇಜ್ ಬರುತ್ತೆ. ಆ ಅಪ್ಲಿಕೇಶನ್ ಓಪನ್ ಮಾಡಿ ಪೇಮೆಂಟನ್ನು ಓಕೆ ಮಾಡಬೇಕು ನಿಮ್ಮ ಪಿನ್ನನ್ನು ಹಾಕಿದ ನಂತರ. ಆಗ ನೋಡಿ, ಗೂಗಲ್ ಇಂಡಿಯಾ ಡಿಜಿಟಲ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ 159 ರೂಪೀಸ್ ನಿಮ್ದು ಯಾವುದಿರುತ್ತೆ ಸೆಟಪ್ ಆಟೋಮೆಟಿಕ್ ಪೇಮೆಂಟ್ ಮಾಡಿದರೆ ಸೊ ಪ್ರತಿ ತಿಂಗಳ ಕಟ್ ಆಗುತ್ತೆ. ಇಲ್ಲ ಸರ್ ನಮ್ಗೆ ಒಂದೇ ತಿಂಗಳು ಬೇಕು, ಆ ತಿಂಗಳು ಎಲ್ಲ ವಿಡಿಯೋಸ್ ನೋಡ್ತೀವಿ ಅಂದರೆ 1 ತಿಂಗಳಾದ್ರೂ ಎಲ್ಲ ವಿಡಿಯೋಸು ಓಪನ್ ಆಗ್ತವೆ. ಎಲ್ಲ 670ಕ್ಕೂ ಅಧಿಕ ವಿಡಿಯೋಸು 159 ರೂಪೀಸ್ಗೆ ಎಲ್ಲ ಓಪನ್ ಆಗ್ತವೆ. ನೀವು ನೋಡ್ಬೇಕು. ಮತ್ತೆ ಒಂದು 2-3 ತಿಂಗಳಾದ್ಮೇಲೆ ಮತ್ತೆ ನಿಮ್ಗೆ ಯಾವಾಗ ನೋಡ್ಬೇಕು ಅನ್ಸುತ್ತೆ ಅವಾಗ ಇದಾಗ್ಬೋದು. ಇಲ್ಲ ಅಲ್ಲಿ ಎಕ್ಸಿಟ್ ಆಪ್ಷನ್ ಇರುತ್ತೆ, ಕ್ಯಾನ್ಸಲ್ ಮೆಂಬರ್ಶಿಪ್ ಅಂತ. ಸೊ ಕ್ಯಾನ್ಸಲ್ ಮಾಡ್ಕೋಬಹುದು. ಒಂದು ವೇಳೆ
ಸರಿಯಾಗಿ ಪೇಮೆಂಟ್ ಎಲ್ಲ ಆದರೆ ನಿಮ್ಗೆ ಈ ಮೆಸೇಜ್ ಬರುತ್ತೆ, ವೆಲ್ಕಮ್, ಗ್ರೇಟ್ ಟು ಹ್ಯಾವ್ ಯು ಆಸ್ ಎ ಮೆಂಬರ್ ಅಂತ. ಆಟೋಮೆಟಿಕ್ ಪೇಮೆಂಟ್ ಸಕ್ಸಸ್ಫುಲ್, ರೈಟ್ ಮಾರ್ಕ್ 159 ಅಂತ. ಸೊ ಅದ್ರ ಕೆಳಗಡೆನೆ ಇರುತ್ತೆ, ನೀವು ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಅಮರ್ಸ್ ಕ್ಲಾಸಸ್ಗೆ ಹೋದ್ರೆ ಕ್ಯಾನ್ಸಲ್ ದ ಮೆಂಬರ್ಶಿಪ್ ಅಂತ, ನೀವು ಯಾವಾಗ ಬೇಕಾದ್ರೂ ಕ್ಯಾನ್ಸಲ್ ಮಾಡ್ಬೋದು. ಸೊ ನಿಮಗೆ ನಮ್ಮ ವರ್ಕ್ಗೆ ಸಹಕಾರವನ್ನು ನೀಡಬೇಕು ಅನ್ನೋ ಉದ್ದೇಶ ಯಾವಾಗಿರುತ್ತೋ, ಯಾರಿಗೆ ಸಾಧ್ಯ ಇದೆಯೋ ಅವ್ರು ನೋಡ್ಬೋದು. ಇಲ್ಲದೆ ಹೋದ್ರೆ ಎಲ್ಲ ವಿಡಿಯೋಸ್ ಕೂಡ ಸೊ ಎಲ್ಲವೂ ಲೈವ್ ಇರ್ತವೆ, ಅವಾಗ ಹೋಗಿ ನೋಡ್ಬೋದು. ಒಂದಷ್ಟನ್ನು ಮಾತ್ರ, ಯಾಕಂದರೆ ಒಂದು ಟೀಮನ್ನು ರನ್ ಮಾಡಬೇಕು, ನಿಮಗೆ ಪ್ರತಿ ವರ್ಷ ಪ್ರತಿ ಕರೆಂಟ್ ಅಫೇರ್ಸ್ ಪ್ರತಿ ವಿಡಿಯೋಸನ್ನು ಮಾಡಿಕೊಡ್ಬೇಕಂದ್ರೆ ಅದಕ್ಕೆ ಆಗಿರ್ತಕ್ಕಂಥ ಒಂದು ಎಫರ್ಟ್ ಬೇಕಾಗುತ್ತೆ. ಆ ಎಫರ್ಟು ಆ ಒಂದು ಟೀಮ್ನ ಮ್ಯಾನೇಜ್ಮೆಂಟ್ಗೆ ಅವರ ಊಟೋಪಚಾರ ವೆಚ್ಚ ಅಥವಾ ಅವರ ವಸತಿ ವೆಚ್ಚ, ಈಗ ಅವೆಲ್ಲದಕ್ಕೂ ಒಂದು ಮೇಂಟೆನೆನ್ಸ್ ಆಗುತ್ತೆ, ನಿಮ್ಮ ಸಮಯ ಉಳಿತಾಯ ಆಗುತ್ತೆ, ನಿಮಗೆ ಒಬ್ಬ ಕ್ವಾಲಿಟಿ ಟೀಚರ್ನ ಪಾಠವು ಅತಿ ಕಡಿಮೆ ದರದಲ್ಲಿ ಸಿಗುತ್ತೆ ಅನ್ನೋದು. ಮತ್ತು ಯಾರಿಗೆ ಸಾಧ್ಯ ಇಲ್ಲ ಅವರು ಆದಷ್ಟು ಬೇಗ ನಾನು ಯಾವಾಗ ವಿಡಿಯೋ ಬಿಡ್ತೀನಿ ಅವಾಗ ನೋಡಿದರೆ ಎಲ್ಲವೂ ಕೂಡ ಫ್ರೀ ಇರುತ್ತೆ ಅನ್ನೋ ಮಾಹಿತಿಯನ್ನು ಹೇಳ್ತಾ, ಯಾರಿಗೆ ಸಾಧ್ಯ ಇದೆ ಅವರು ಸಹಾಯವನ್ನು ಮಾಡ್ಬೋದು ಅಂತ ಹೇಳ್ತಾ, ಸೊ ಇಷ್ಟು ಹೇಳ್ತಾ ಈಗ ನೇರವಾಗಿ ನಾವು ಕರೆಂಟ್ ಅಫೇರ್ಸ್ ಕಡೆ ಹೋಗೋಣ. ಸೊ ಕರೆಂಟ್ ಅಫೇರ್ಸ್ ಮೊದಲನೇ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ, ಇತ್ತೀಚೆಗೆ 26 ಜುಲೈ 2023 ಅಂದ್ರೆ ಕಳೆದ ವರ್ಷ, ಈಗ ಆಲ್ರೆಡಿ 24ಗೆ ಬಂದ್ಬಿಟ್ಟಿದ್ದೀವಿ, ಆ 2023 ಜುಲೈ 26 ರೇಷ್ಮೆ ಕೃಷಿ ವಿಸ್ತರಣಾ ಅಧಿಕಾರಿ ಸೆರಿಕಲ್ಚರ್ ಎಕ್ಸ್ಟೆನ್ಷನ್ ಆಫೀಸರ್ KPSC ನಡೆಸಿರ್ತಕ್ಕಂಥ ಒಂದು ಗ್ರೂಪ್ ಸಿ ಹುದ್ದೆ ಆಗಿತ್ತು. ಈ ಗ್ರೂಪ್ ಸಿ ಯಲ್ಲಿ ಒಂದು ಪ್ರಶ್ನೆ ಕೇಳಿದ್ರು, ಕ್ವಶನ್ ನಂಬರ್ 78 ಸಾಲ್ವ್ ಮಾಡಿದ್ವಿ, ನಾವು ಹೋಗಿ ನೋಡಬಹುದು. ಓಕೆ, 78 ಅಲ್ಲಿ ಕರ್ನಾಟಕ ರಾಜ್ಯವು ಡಿಸೆಂಬರ್ 2022 ಸಂಗ್ರಹಿಸಿದ ಒಟ್ಟು GST ಸೇವಾ ಮತ್ತು ಸರಕು ತೆರಿಗೆ ಮೊತ್ತವು ಎಷ್ಟಾಗಿತ್ತು ಡಿಸೆಂಬರ್ 2022. ಈಗ ಆಲ್ರೆಡಿ ಡಿಸೆಂಬರ್ 2023 GST ಮಾಹಿತಿ ಹೊರಬಿದ್ದಿದೆ. ಹಾಗಾದ್ರೆ ಎಷ್ಟಿದೆ ಕರ್ನಾಟಕದ ಒಟ್ಟು ಕಲೆಕ್ಷನ್? The total GST collected by the Karnataka in the month of December 2022 was ಎಷ್ಟಿತ್ತು, ಈಗ ಪ್ರೆಸೆಂಟ್ ಎಷ್ಟಿದೆ ಅಂದ್ರೆ, ಎಕ್ಸಾಮ್ ಅಲ್ಲಿ ನಾವು ಸುಮ್ಮನೆ GST ಓಕೆ, GST ಇಸ್ 101st ಅಮೆಂಡ್ಮೆಂಟ್ ಆಕ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ 101ನೇ ಸಂವಿಧಾನ ತಿದ್ದುಪಡಿ, ಆ ಮೂಲಕ 279A ಎಂಬ ಹೊಸ ಆರ್ಟಿಕಲ್ ಅನ್ನ ತಂದು, ಸೊ ಒಂದು GST ಕೌನ್ಸಿಲ್ ಅಂತ ಮಾಡ್ತಾರೆ ಅಥವಾ GST ಮಂಡಳಿ, ಅದರ ಅಧ್ಯಕ್ಷರು ಯಾವಾಗಲೂ ಹಣಕಾಸು ಸಚಿವರೇ ಆಗಿರ್ತಾರೆ. ಈಗ ಪ್ರಸ್ತುತ ನಿರ್ಮಲಾ ಸೀತಾರಾಮನ್ ಅವರು ಹಣಕಾಸು ಸಚಿವರು, ಅವರೇ GST ಮಂಡಳಿಯ ಅಧ್ಯಕ್ಷರು ಕೂಡ ಇದ್ದಾರೆ. ಪ್ರತಿ ಒಂದು ರಾಜ್ಯದ ರೆಪ್ರೆಸೆಂಟೇಟಿವ್ಸ್ ಕೂಡ ಇರ್ತಾರೆ. ಅವರೆಲ್ಲ ರಾಜ್ಯಗಳಿಗೆ ಮತ್ತು ಕೇಂದ್ರಕ್ಕೆ ಸರಕು ಸೇವೆಗಳ ಒಂದು ಸ್ಲಾಬ್ ಅನ್ನ ಹೇಳ್ತಕ್ಕಂಥ ಒಂದು ವರ್ಕ್ ಅನ್ನ ಮಾಡ್ತಾರೆ ಅನ್ನೋದು ಗೊತ್ತಿದೆ. ಆದ್ರೆ ಇಲ್ಲಿ ನಮಗೆ ಕೇಳಿರ್ತಕ್ಕಂಥದ್ದು ಆಯಾ ತಿಂಗಳ ಕಲೆಕ್ಷನ್ ಎಷ್ಟಿದೆ ಅಥವಾ GST ಕಲೆಕ್ಷನ್ ಎಷ್ಟಾಯ್ತು ಕರ್ನಾಟಕದ್ದು ಅಂತ ಕೇಳಿರ್ತಕ್ಕಂಥದ್ದು ಅಲ್ವಾ. ಹಾಗಾದ್ರೆ ಎಷ್ಟಿತ್ತು ಅಂದ್ರೆ, ಆ ವರ್ಷ ಡಿಸೆಂಬರ್ 2022 10,061 ಕೋಟಿ ರೂಪಾಯಿಗಳ ಕಲೆಕ್ಷನ್ ಆಗಿತ್ತು. ಅದು ಹಳೇದಾಯ್ತು. ಈಗ ಹೊಸ ಡಿಸೆಂಬರ್ 2023 ಬಂದಿದೆ ಅಲ್ವಾ, ಅದರಲ್ಲಿ GST ಕಲೆಕ್ಷನ್ ಬಂದಿದೆ ಅಲ್ವಾ, ಅದರಲ್ಲಿ ಕರ್ನಾಟಕದ ಎಷ್ಟು ಅನ್ನೋದನ್ನ ನೆನ್ಪಿಡ್ಬೇಕು ಮುಂದಿನ ಪರೀಕ್ಷೆಗಳಿಗೆ ಅನ್ನೋದು ಇಲ್ಲಿ ಆ ಪ್ರಶ್ನೆಯನ್ನ ತೋರಿಸೋ ಮೂಲಕ ನಾವು ಏನನ್ನ ತಿಳ್ಕೋಬೇಕು ಅನ್ನೋದನ್ನ ತೋರಿಸ್ತಾ, ಈಗ ಲೆಟ್ಸ್ ಮೂವ್ ಆನ್ ಟು ದ ಫಸ್ಟ್ ಕ್ವಶನ್ 2024 ಪಾರ್ಟ್ 1. ಸೊ ಈಗ ಆಕ್ಚುಲಿ ಸ್ಟಾರ್ಟ್ ಮಾಡ್ತಾ ಇದ್ವಿ. ಸುಮಾರು ಒಂದು 10 ನಿಮಿಷ ಬೇರೆ ಬೇರೆ ವಿಚಾರಗಳನ್ನು ಮಾತಾಡಿದ್ವಿ. ಬಹಳ ಜನಕ್ಕೆ 10 ನಿಮಿಷ ವೇಸ್ಟ್ ಮಾಡಿದ್ರು ಅನಿಸ್ತಾ ಇರ್ಬೋದು ಅಲ್ವಾ. ಸೊ ಕೆಲವೊಬ್ಬರಿಗೆ ಇಲ್ಲ ಸರ್ ಪರವಾಗಿಲ್ಲ, ಇಷ್ಟೆಲ್ಲ ಎಫರ್ಟ್ ಆಗ್ತಾ ಇದ್ರೆ 10 ನಿಮಿಷ ಏನು ದೊಡ್ಡದಲ್ಲ ಅನಿಸ್ತಾ ಇರ್ಬೋದು. ಕೆಲವೊಬ್ಬರಿಗೆ ಏನಪ್ಪ ಈತ 10 ನಿಮಿಷ ನಮ್ದು ಟೈಮ್ ವೇಸ್ಟ್ ಮಾಡಿದ ಅನಿಸ್ತಿರ್ಬೋದು. ಯಾಕಂದ್ರೆ ಇವತ್ತಿನ ಒಂದು 40 ನಿಮಿಷಗಳ ವಿಡಿಯೋವನ್ನ ಮಾಡೋದಕ್ಕೆ ನಾವು ಗಂಟೆಗಟ್ಟಲೆ ನಮ್ಮ ಟೈಮನ್ನು ವ್ಯರ್ಥ ಮಾಡಿರ್ತೀವಿ. ನಿಮಗೆ 40 ನಿಮಿಷ 50 ನಿಮಿಷ, ನಮಗೆ ಅದರಿಂದ 16 ಗಂಟೆಗಳ ಎಫರ್ಟ್ ಇರುತ್ತೆ. ನಮ್ಮ 16 ಗಂಟೆದೇನು ಅಲ್ವಾ, ಅದನ್ನೇ ಯಾರು ತಂದು ಕೊಡಬೇಕು ಅಲ್ವಾ ಅನಿಸುತ್ತೆ. ಬಹಳ ಜನಕ್ಕೆ ಅಯ್ಯೋ ಸರ್ ಪಾಠ ಮಾಡಿ ಸರ್ ಸಾಕು ಅದೆಲ್ಲ ಹೇಳಿದ್ದು ಅನಿಸ್ತಾ ಇರ್ಬೋದು. ನಿಮಗೆ ಫ್ರೀಯಾಗಿ 40ರಿಂದ 50 ನಿಮಿಷ ಕೇಳೋದೇ ಕಷ್ಟ ಆಗ್ತಿರ್ಬೇಕಾದ್ರೆ ನಾವು 16 ಗಂಟೆಗಳ ಎಫರ್ಟ್ ಹಾಕಿ ಬಂದು ಮತ್ತೆ ಅದನ್ನ ವಿಡಿಯೋ ಮಾಡಿ ಮತ್ತೆ ಅದನ್ನ ಎಡಿಟ್ ಮಾಡಿ ಮತ್ತೆ ಅಲ್ಲಿ ಏನಾದರೂ ವ್ಯತ್ಯಾಸಗಳಾಗಬಾರ್ದು, ಮತ್ತೆ ಅಷ್ಟೆಲ್ಲ ಮಾಡಿದಾಗ ಎಲ್ಲ ಕರೆಕ್ಟ್ ಇರುತ್ತೆ, ಎಲ್ಲೋ ಒಂದು ಸಣ್ಣ ಮಿಸ್ಟೇಕ್ ಇರುತ್ತೆ. ಕಮೆಂಟ್ ಕೆಳಗಡೆ ಹೋಗಿ ನೋಡಿ, ಎಲ್ಲ ಮಿಸ್ಟೇಕ್ ಆಗಿರೋದ್ರ ಬಗ್ಗೆ ಇರುತ್ತೆ ಹೊರತು ಕಮೆಂಟ್ಸು ಇಷ್ಟೆಲ್ಲ ಎಫರ್ಟ್ ಹಾಕಿರೋದ್ರ ಬಗ್ಗೆ ಒಂದೇ ಒಂದು ಒಂದು ಥ್ಯಾಂಕ್ ಯು ಮೆಸೇಜ್ ಇರಲ್ಲ. ನಿಮ್ಮ ಎಫರ್ಟ್ಗೆ ನಮ್ಮ ಧನ್ಯವಾದಗಳನ್ನು ಇದು ಇರಲ್ಲ, ಮತ್ತೆ ಎಲ್ಲವೂ ಫ್ರೀ ಇರುತ್ತೆ ಅನ್ನೋದು ಗಮನಿಸ್ಬೇಕು ಅಲ್ವಾ. ಸೊ ಇವತ್ತು ಮಾರ್ಕೆಟಲ್ಲಿ 20-30 ಸಾವಿರ ಕೊಟ್ಟು ಏನೇನೋ ಕಲಿಯೋ ಬದಲು ಒಬ್ಬ IITN ಬಂದು ಪಾಠ ಮಾಡಬೇಕಾದ್ರೆ ಅಷ್ಟಕ್ಕೆ ಎಷ್ಟೋ ಕಮೆಂಟ್ಗಳನ್ನು ಕೂಡ ನಾನು ಕೇಳಿದ್ದೀನಿ ಅಲ್ವಾ. ಅದು ಕೂಡ ಅಲ್ಲಿ 3-4 ಜನ ಹುಡುಗರು ಎಫರ್ಟ್ ಹಾಕಿ ವರ್ಕ್ ಮಾಡ್ತಾ ಇರ್ತಾರೆ ಹಿಂದ್ಗಡೆ, ಇಷ್ಟೆಲ್ಲ ರೆಡಿ ಮಾಡಿ ಕೊಡ್ಬೇಕಲ್ವಾ ನನಗೆ ಅಲ್ವಾ. ಸೊ ಇಷ್ಟು ಅಂದ್ರೆ ಈ ತರ ಇರುತ್ತೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಓಕೆ, ಏನಿದೆ ಮೊದಲನೇ ಪ್ರಶ್ನೆ. ಓಕೆ, ಕ್ವಶನ್ ನಂಬರ್ 1,
ಡಿಸೆಂಬರ್ 2023ರಲ್ಲಿ GST ಕಲೆಕ್ಷನ್ ಶೇಕಡ 10ರಷ್ಟು ಹೆಚ್ಚಳವಾಗಿದೆ. GST ಕಲೆಕ್ಷನ್ ಎಷ್ಟಾಗಿದೆ 2023ರಲ್ಲಿ ಹೆಚ್ಚಳ ಶೇಕಡ 10ರಷ್ಟು ಆಗಿದೆ. ಇದು ಭಾರತಕ್ಕೆ ಸಂಬಂಧಿಸಿದಂತೆ. ಸೊ 1.64 ಲಕ್ಷ ಕೋಟಿಗಳ ಸಂಗ್ರಹವಾಗಿದೆ. ಸೊ ಇಲ್ಲಿ ನಾನು ಯಾವಾಗಲೂ ಕರೆಂಟ್ ಅಫೇರ್ಸ್ ಗಳನ್ನ ಒಂದು ಕನ್ನಡದಲ್ಲಿ ಇರುತ್ತೆ ಮತ್ತು ಕ್ವಶನ್ ಕೂಡ ಇಂಗ್ಲಿಷ್ ಅಲ್ಲಿ ಇರುತ್ತೆ. ಪ್ರತಿಯೊಂದು ಇಂಗ್ಲಿಷು ಕನ್ನಡ ಎರಡರಲ್ಲೂ ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ. ಎಷ್ಟೋ ಜನಕ್ಕೆ ತಮ್ಮ ವೊಕ್ಯಾಬ್ಯುಲರಿ ಇಂಪ್ರೂವ್ಮೆಂಟ್ ಆಗಿರುತ್ತೆ. ಎಷ್ಟೋ ಇಂಗ್ಲಿಷ್ ಶಬ್ದಗಳು ಎಷ್ಟೋ ಕನ್ನಡ ಶಬ್ದಗಳು ಕೂಡ ನಿಮ್ಮ ಗೊತ್ತಿಲ್ಲದಾರಂಗೆ ನಿಮಗೆ ಇಂಪ್ರೂವ್ ಆಗಿರುತ್ತೆ ಅಂತ ಭಾವಿಸ್ತಾ ಅಲ್ವಾ. ಸೊ ಕಮೆಂಟ್ ಮೂಲಕ ತಿಳಿಸಿ ನಿಮ್ಗೆ ಯೂಸ್ ಆಯ್ತಾ ಇಲ್ಲ ಅಂತ. ಸೊ ಎಲ್ಲವನ್ನ ಕೊಡಬೇಕು ಇಂಗ್ಲಿಷು ಕನ್ನಡದಲ್ಲಿ ಅಂದ್ರೆ ಫಸ್ಟ್ ನಮಗೆ ಅದರ ಮೇಲೆ ಹಿಡಿತಾ ಇರಬೇಕು. ಹಿಡಿತಾ ಇದ್ದ ಮಾತ್ರ ನಾವು ಆ ಥರ ಎರಡರಲ್ಲೂ ಕೊಡೋದಕ್ಕೆ ಪ್ರಯತ್ನ ಮಾಡ್ಬೋದು. ಹಿಡಿತಾ ಇಲ್ಲ ಅಂದಾಗ ಬರೀ ಕನ್ನಡದಲ್ಲಿ ಏನೇನೋ ಹೇಳಿ ಇದು ಮಾಡ್ಬೇಕಾಗುತ್ತೆ. ಇಲ್ಲಿ ಕಂಪ್ಯಾರಿಸನ್ ಅಲ್ಲ, ಬಟ್ ಅದ್ರ ಹಿಂದೆ ಇರ್ತಕ್ಕಂಥ ಪ್ರಯತ್ನ, ಎಫರ್ಟು, ಅದ್ರ ಹಿಂದಿನ ನಾಲೆಜು, ಜ್ಞಾನ, ಅದ್ರ ಬಗ್ಗೆ ಹೇಳ್ತಾ ಇರ್ತಕ್ಕಂಥ. ಓಕೆ, GST ಕಲೆಕ್ಷನ್ಸ್ ರೈಸ್ 10% ಟು 1.64 lakh crore ಇನ್ ಡಿಸೆಂಬರ್ 2023. ಸೊ ನೋಡೋಣ ಏನಿದೆ ಪೇಪರ್. ಸೊ ಇಷ್ಟು ಹೇಳಿದ ನಂತರ ನಾನು ಜನರಲ್ ಆಗಿ ಒಂದು ಪೇಪರ್ ಕಟಿಂಗ್ ಅನ್ನ ಕೊಡ್ತೀನಿ. ಆ ಪೇಪರ್ ಕಟಿಂಗ್ ಅಲ್ಲಿ ಸೊ ಕಲರ್ಫುಲ್ ಆಗಿ ಯಾವ್ದಾವ್ದು ಇಂಪಾರ್ಟೆಂಟು ಅಂತ ಹೈಲೈಟ್ ಮಾಡಿ ಕೊಟ್ಟಿರ್ತೀನಿ. ಮತ್ತು ಇದರ PDF ಅನ್ನು ಕೂಡ ಮಂತ್ ಎಂಡ್ಗೆ ಪ್ರತಿ ವಾರದ ಪ್ರತಿ ಭಾಗದ ಎಲ್ಲ ಕರೆಂಟ್ ಅಫೇರ್ಸ್ ಗಳ PDF ಅನ್ನ ಒಂದೇ PDF ಅಲ್ಲಿ ಮಾಡಿ ನಿಮಗೆ ಕೊಟ್ಟಿರ್ತೀನಿ. ಅದರಲ್ಲಿ ಯಾವ್ದು ಹೈಲೈಟು ಯಾವುದು ನಾವು ಫೋಕಸ್ ಮಾಡಬೇಕು ಅನ್ನೋದನ್ನು ಕೂಡ ಕೊಟ್ಟಿರ್ತೀನಿ. ದಿಸ್ ಈಸ್ ಮೈ ವೇ ಆಫ್ ಕರೆಂಟ್ ಅಫೇರ್ಸ್ ಎಕ್ಸ್ಪ್ಲನೇಷನ್. ಓಕೆ, ಏನಿದೆ ಇದೊಂದು ಕಲರ್ ಅಲ್ಲಿ ಇದೆ. ಡಿಸೆಂಬರ್ನಲ್ಲಿ ತೆರಿಗೆ ಸಂಗ್ರಹ ಎಷ್ಟು % ಆಗಿದೆ? 10% ಏರಿಕೆ ಆಗಿದೆ. ಮೊದಲನೇ ಅಂಶ. ಮುಂದುವರೆದ ತೆರಿಗೆ ಫಸಲು. ಓಕೆ, ಸರ್ಕಾರಕ್ಕೆ ಎಷ್ಟು ಬಂದಿದೆ? 1.64 ಲಕ್ಷ ಕೋಟಿ GST ಆದಾಯ ಬಂದಿದೆ. ಓಕೆ, ಈಗ ಹೈಲೈಟ್ ಮಾಡಿರ್ತಕ್ಕಂಥವುಗಳನ್ನು ಹೇಳ್ತಾ ಹೋಗ್ತೀನಿ, ನೋಡೋಣ. ಸರಕು ಮತ್ತು ಸೇವಾ ತೆರಿಗೆ GST ಗೊತ್ತು, ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಸಂಗ್ರಹವು ಡಿಸೆಂಬರ್ನಲ್ಲಿ ಶೇಕಡ 10ರಷ್ಟು ಏರಿಕೆ ಆಗಿದೆ. ಎಷ್ಟಾಗಿದೆ? ಶೇಕಡ 10ರಷ್ಟು. ಅಂದ್ರೆ ಸರ್ ಇದು ನವೆಂಬರ್ 2023 ಕಂಪೇರ್ ಮಾಡಿದಾಗ ಅಥವಾ ಡಿಸೆಂಬರ್ 2022 ಕಂಪೇರ್ ಮಾಡಿದಾಗ ಅಂದ್ರೆ ಯಾವಾಗಲೂ ನಾವು ಏರಿಕೆಯನ್ನ ಕಳೆದ ವರ್ಷದ ಆ ಮಟ್ಟಕ್ಕೆ ಕಂಪೇರ್ ಮಾಡಬೇಕಾಗುತ್ತೆ, ಕಳೆದ ತಿಂಗಳಲ್ಲ ಗಮನಿಸಬೇಕು. ಓಕೆ, ಏರಿಕೆ ಆಗಿದ್ದು 1.64 ಲಕ್ಷ ಕೋಟಿ ರೂಪಾಯಿಗೆ ಮುಟ್ಟಿದೆ. ವರ್ಷದ ಹಿಂದೆ ಇದೇ ಅವಧಿಯಲ್ಲಿ ಅಂದ್ರೆ ಈಗ ನಾವು ಡಿಸೆಂಬರ್ 2023ರ GST ಕಲೆಕ್ಷನ್ ನೋಡಿದ್ರೆ ಡಿಸೆಂಬರ್ 2022ರ GST ಕಲೆಕ್ಷನ್ ಎಷ್ಟಿತ್ತು ಅನ್ನೋದನ್ನ ಕಂಪೇರ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಆಯಾ ಕಾಲದ ಆ ಬಿಸ್ನೆಸ್ ವೇರಿಯೇಷನ್ಸ್ ಡಿಫ್ರೆಂಟ್ ಆಗಿರುತ್ತೆ. ಅವಾಗ ಏನಾದ್ರೂ ಹಬ್ಬಗಳು ಬಂದ್ವಾ ಅಥವಾ ವರ್ಷದ ಕೊನೆ ಅಂದ್ಬಿಟ್ಟು ಹೆಚ್ಚಿನ ವ್ಯಾಪಾರಗಳಾದ್ವಾ, ಹೆಚ್ಚಿನ ಮ್ಯಾನುಫ್ಯಾಕ್ಚರಿಂಗ್ ಗೂಡ್ಸ್ ಸೇಲ್ ಆದ್ವಾ, ಹೆಚ್ಚಿನ ಕಾರ್ಗಳು ಸೇಲ್ ಆದ್ವಾ ಅಲ್ವಾ. ಸೊ ಹಾಗೆ ನಾವು ನವೆಂಬರ್ಗೆ ಕಂಪೇರ್ ಮಾಡೋಕ್ಕಾಗಲ್ಲ. ಓಕೆ, ಹೀಗೆ ವರ್ಷದ ಹಿಂದೆ ಅಂದ್ರೆ ಡಿಸೆಂಬರ್ 2022ರಲ್ಲಿ 1.49 ಲಕ್ಷ ಕೋಟಿಗಳ ರೂಪಾಯಿ ಸಂಗ್ರಹವಾಗಿದ್ರೆ ಈ ವರ್ಷ 1.64 ಲಕ್ಷ ಕೋಟಿಗಳ ಏರಿಕೆಯೊಂದಿಗೆ ಒಟ್ಟು ಶೇಕಡ 10% ಅಷ್ಟು ಏರಿಕೆಯಾಗಿದೆ. ಸರಿನಾ? ಈ ವರ್ಷ ಆರ್ಥಿಕ ವರ್ಷ ಅಂದ್ರೆ 2023 ಏಪ್ರಿಲ್ 1ರಂದು ಆರಂಭವಾಗಿತ್ತು. ಈಗ 2023 ಡಿಸೆಂಬರ್ ಅನ್ನು ಮುಗಿಸಿ 2024ಕ್ಕೆ ಬಂದಿದ್ದೀವಿ, ಜನವರಿ ಕಡೆ. ಅದೇ ರೀತಿ 2024ರ ಜನವರಿ ಅಲ್ಲದೆ ಫೆಬ್ರವರಿ, ಮಾರ್ಚ್ 31ಕ್ಕೆ ಈ ಒಂದು ಆರ್ಥಿಕ ವರ್ಷ ಕೊನೆಗೊಳ್ಳುತ್ತೆ. ಅಂದ್ರೆ ಇನ್ನು 3 GST ಕಲೆಕ್ಷನ್ಸ್ ಬರೋದಿದೆ. ಹೀಗೆ ಈಗ ಆಲ್ರೆಡಿ 9 ತಿಂಗಳಾಗಿದೆ. ಈ 9 ತಿಂಗಳಲ್ಲಿ ಏಪ್ರಿಲ್ನಿಂದ ಡಿಸೆಂಬರ್ 2023ರ ನಡುವೆ GST ಸಂಗ್ರಹ ಶೇಕಡ 12ರಷ್ಟು ಏರಿಕೆಯನ್ನು ಕಂಡು ಒಟ್ಟು 14.97 ಲಕ್ಷ ಕೋಟಿ ರೂಪಾಯಿಗಳಿಗೆ ಮುಟ್ಟಿದೆ ನಮ್ಮ ಭಾರತದ GST. ಸರಿನಾ? ಇದರಲ್ಲಿ ಮತ್ತೆ GSTಯಲ್ಲಿ 3 ವಿಭಾಗ ಬರ್ತವೆ. ಒಂದು ನಾವು CGST ಅಂದ್ರೆ ಸೆಂಟ್ರಲ್ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ 30,443 ಕೋಟಿ. SGST ಅಥವಾ UGST ಅಂತೀವಿ. UTGST ಅಂದ್ರೆ ಸ್ಟೇಟ್ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಅಥವಾ ಯೂನಿಯನ್ ಟೆರಿಟರಿ GST ಒಟ್ಟು 37,935. ಮತ್ತು ಎರಡು ಸೇರಿರ್ತಕ್ಕಂಥ IGST ಇರುತ್ತೆ, ಇಂಟಗ್ರೇಟೆಡ್ GST 84,755 ಕೋಟಿ. ಮತ್ತು ಸೆಸ್ ಇರುತ್ತೆ, ಅದು 12,749 ಕೋಟಿ. ಒಟ್ಟಾರೆಯಾಗಿ 1,64,882 ಕೋಟಿ ರೂಪಾಯಿಗಳಷ್ಟು GST ಕಲೆಕ್ಷನ್ ಆಗಿದೆ. ಅದಾದ ನಂತರ ಇನ್ನೇನು ಕೇಳಬಹುದಂದ್ರೆ ಕರ್ನಾಟಕದ್ದು ಎಷ್ಟಾಗಿದೆ ಅಂತ. ದೇಶದಲ್ಲಿಯೇ GST ಸಂಗ್ರಹವಾಗುವ ರಾಜ್ಯಗಳಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಕರ್ನಾಟಕವು ಕಳೆದ ಡಿಸೆಂಬರ್ ಅಲ್ಲಿ GST ಸಂಗ್ರಹವು ಎಷ್ಟಿತ್ತು ಅದಕ್ಕಿಂತಲೂ 17% ವೃದ್ಧಿಯಾಗಿದೆ.
ಕಳೆದ ಡಿಸೆಂಬರ್ ಎಷ್ಟಿದೆ, ಇಲ್ಲೇ ಇದೆ ನೋಡ್ರಿ. ಈ ಡಿಸೆಂಬರ್ ಅಲ್ಲಿ ಅಂದ್ರೆ 2023 ಡಿಸೆಂಬರ್ ಅಲ್ಲಿ 11,759 ಕೋಟಿ, 11,759 ಕೋಟಿ. ನೆನ್ಪಿಡ್ಬೇಕು ಈ ನಂಬರ್. ಓಕೆ, ಕಳೆದ ವರ್ಷ ಎಷ್ಟಿತ್ತು ಇದೇ ಡಿಸೆಂಬರ್ ಅಲ್ಲಿ? 10,061 ಕೋಟಿ. ಎಲ್ಲಿದೆ ಸರ್ ಆ ನಂಬರ್ ಅಂದ್ರೆ, ಸೊ ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂಥ ನಂಬರ್. ಕರ್ನಾಟಕ ರಾಜ್ಯವು ಡಿಸೆಂಬರ್ 2022ರಲ್ಲಿ ಸಂಗ್ರಹಿಸಿದ ಒಟ್ಟು GST 10,061 ಕೋಟಿ. 2022 ಡಿಸೆಂಬರ್ ಆದ್ರೆ 2023 ಡಿಸೆಂಬರ್ ಅಲ್ಲಿ 11,759 ಕೋಟಿ ಅನ್ನೋದನ್ನ ನೆನಪಿಟ್ಟು ಒಟ್ಟು 17% ಅಷ್ಟು ಹೆಚ್ಚಿಗೆ ಆಗಿದೆ ಕರ್ನಾಟಕದ್ದು. ಇನ್ನು ಎರಡನೇ ಸ್ಥಾನದಲ್ಲಿ ಕರ್ನಾಟಕವಾದ್ರೆ ಮೊದಲನೇ ಸ್ಥಾನದಲ್ಲಿ ಮಹಾರಾಷ್ಟ್ರ ರಾಜ್ಯವು ಮೊದಲ ಸ್ಥಾನವನ್ನ ಕಾಯ್ದುಕೊಂಡು ಬರ್ತಾನೆ ಇದೆ. 2023 ಡಿಸೆಂಬರ್ ಅಲ್ಲಿ 26,854 ಕೋಟಿ ರೂಪಾಯಿಗಳೊಂದಿಗೆ ಅಗ್ರಸ್ಥಾನದಲ್ಲಿ. ಎರಡನೇ ಸ್ಥಾನದಲ್ಲಿ ಕರ್ನಾಟಕ, ಮೂರನೇ ಸ್ಥಾನದಲ್ಲಿ ತಮಿಳುನಾಡು, 4 ಗುಜರಾತ್, 5 ಹರಿಯಾಣ ರಾಜ್ಯಗಳು ಇದಾವೆ. ಓಕೆ, ಇಷ್ಟ ಆಯ್ತು. ಸೊ ಇನ್ನು ಎಷ್ಟು ಪರ್ಸೆಂಟೇಜು ಏನು ಒಟ್ಟಾರೆಯಾಗಿ 1,64,882 ಡಿಸೆಂಬರ್ 2023ರಲ್ಲಿ. ಅದರಲ್ಲಿ CGST ಎಷ್ಟು, SGST ಎಷ್ಟು, IGST ಎಷ್ಟು ಮತ್ತು ಸೆಸ್ ಎಷ್ಟು ಹಾಗೂ ಒಟ್ಟು ಕಲೆಕ್ಷನ್ ಎಷ್ಟಿದೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಇಲ್ಲಿ ಕೊಟ್ಟಿದ್ದೀನಿ, ನೋಡ್ಬೋದು. ಒಟ್ಟಾರೆಯಾಗಿ ಮಹಾರಾಷ್ಟ್ರ ಮೊದಲನೇ ಸ್ಥಾನ, ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ. ಓಕೆ, ತಮಿಳುನಾಡು ಮೂರನೇ ಸ್ಥಾನ, ಗುಜರಾತ್ 4ನೇ ಸ್ಥಾನದಲ್ಲಿದೆ. ಮ್ಯಾಪ್ ವೈಸ್ ಕೊಟ್ಟಿದ್ದೀನಿ ಮತ್ತು ಇನ್ನೊಂದು ನಾವು ಚಾರ್ಟ್ ಮೂಲಕ ಕೂಡ ನೋಡ್ಬೋದು. ಸೊ ಇದರಲ್ಲಿ ಮೊದಲ 5 ರಾಜ್ಯಗಳನ್ನು ನೆನ್ಪಿಡಬೇಕು: ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು, ಗುಜರಾತ್, ಹರಿಯಾಣ. ಸೊ ಇಷ್ಟು ಮೊದಲನೇ ಪ್ರಶ್ನೆಗೆ ಒಂದಷ್ಟು ಮಾಹಿತಿ ಆಗಿತ್ತು ಮತ್ತು ನಮ್ಮ ಬೇರೆ ಬೇರೆ ಸಾಧನೆಗಳ ಬಗ್ಗೆ ಕೂಡ ಮಾಹಿತಿ ಆಗಿತ್ತು. ಸೊ ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಸೊ ಮತ್ತು ಯಾರಿಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಲೈಕ್ ಮಾಡಿ, ಶೇರ್ ಮಾಡಿಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಜೊತೆಗೆ ಸೂಪರ್ ಥ್ಯಾಂಕ್ಸ್ ಅಮರ್ ಸರ್ಗೆ ಜಾಯ್ನ್ ಆಗೋ ಮೂಲಕ ನಮ್ಮ ಮತ್ತಷ್ಟು ವರ್ಕ್ಗೆ, ಮತ್ತಷ್ಟು ಜನರ ಜೀವನ ಬದಲಾವಣೆಗೆ ನಮ್ಮ ಸಹಕಾರವನ್ನು ಮಾಡೋದಕ್ಕೆ ನಿಮ್ಮ ಸಹಕಾರ ನಮಗೆ ಇರಲಿ ಅಂತ ಹೇಳ್ತಾ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಎರಡನೇ ಪ್ರಶ್ನೆ. ಬಂಗಾಳಿ ಸಾಹಿತಿಗೆ ಪ್ರತಿಷ್ಠಿತ ಗೌರವ ಕುವೆಂಪು ರಾಷ್ಟ್ರೀಯ ಪುರಸ್ಕಾರಕ್ಕೆ ಬಂಗಾಳಿ ಸಾಹಿತಿ ಶೀರ್ಷೇಂದು ಮುಖ್ಯೋಪಾಧ್ಯಾಯರು ಆಯ್ಕೆಯಾಗಿದ್ದರು. ಅವರಿಗೆ ಈಗ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆದಿದೆ. ಅದಕ್ಕೋಸ್ಕರ ಮತ್ತೆ ಸುದ್ದಿಯಲ್ಲಿದೆ. ಈಗ ಆಲ್ರೆಡಿ ನಾವು ಡಿಸೆಂಬರ್ ಅಲ್ಲಿ ಮಾತಾಡಿದ್ವಿ. ಸೊ ಅಗೇನ್ ಮತ್ತೊಮ್ಮೆ ಒಂದು ರಿವೈಸ್ ಆಗುತ್ತೆ, ನೋಡೋಣ. Bengali writer novelist ಶ್ರೀಶೇಂದು ಮುಖ್ಯೋಪಾಧ್ಯಾಯ has been selected for the ಕುವೆಂಪು ರಾಷ್ಟ್ರೀಯ ಪುರಸ್ಕಾರ 2023. ಸೊ ಏನಿದೆ? ಕುವೆಂಪು ಸಾಹಿತ್ಯ ವಿಶ್ವಕ್ಕೆ ಶ್ರೇಷ್ಠ ಸಂದೇಶ. ಬಂಗಾಳಿ ಸಾಹಿತಿ ಶ್ರೀಶೇಂದು ಮುಖ್ಯೋಪಾಧ್ಯಾಯಗೆ ಕುವೆಂಪು ರಾಷ್ಟ್ರೀಯ ಪುರಸ್ಕಾರವನ್ನ ಸೊ ಕುಪ್ಪಳ್ಳಿಯಲ್ಲಿರ್ತಕ್ಕಂಥ ರಾಷ್ಟ್ರಕವಿ ಕುವೆಂಪು ಪ್ರತಿಷ್ಠಾನ ನೀಡಿದೆ. ಅದರ ಅಧ್ಯಕ್ಷರು BL ಶಂಕರ್ ಅವರು, ಮಾಜಿ ಸಭಾಪತಿಗಳು, ಸೊ ಪ್ರದಾನವನ್ನ ಮಾಡಿದ್ದಾರೆ. ಹಾಗಾದ್ರೆ ಏನಿದೆ ನ್ಯೂಸ್ ಐಟಮ್? ಸೊ ಆಧ್ಯಾತ್ಮಿಕ ಚಿಂತನೆಯ ಶ್ರೇಷ್ಠ ಸಾಹಿತಿ ಕುವೆಂಪು ಅವರ ಮೇಲೆ ಬಂಗಾಳ ಸಾಹಿತ್ಯದ ಪ್ರಭಾವ ಇತ್ತು. ಸಮಾಜದಲ್ಲಿನ ಮೌಢ್ಯ ಕಟ್ಟುಪಾಡುಗಳನ್ನ ನಿಷ್ಠುರವಾಗಿ ಟೀಕಿಸಿದ ಕುವೆಂಪು ಶ್ರೇಷ್ಠ ವ್ಯಕ್ತಿತ್ವ ರೂಢಿಸಿಕೊಂಡಿದ್ದರು ಎಂದು ಸೊ ಈ ಒಂದು ರಾಷ್ಟ್ರಕವಿ ಕುವೆಂಪು ಪ್ರತಿಷ್ಠಾನ ನೀಡುವ ಕುವೆಂಪು ರಾಷ್ಟ್ರೀಯ ಪುರಸ್ಕಾರಕ್ಕೆ ಭಾಜನರಾಗಿರುವ ಬಂಗಾಳಿ ಸಾಹಿತಿ ಶೀರ್ಷೇಂದು ಮುಖ್ಯೋಪಾಧ್ಯಾಯರು ಈ ಒಂದು ಅಭಿಪ್ರಾಯವನ್ನ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಹೇಳಿದರು. ಓಕೆ, ಕುವೆಂಪುರವರ 119ನೇ ಜನ್ಮ ದಿನೋತ್ಸವ ಅಥವಾ ವಿಶ್ವ ಮಾನವ ದಿನಾಚರಣೆ ಅಂತ ಏನ್ ಕರಿತೀವಿ, ಆ ಒಂದು ಸಂದರ್ಭದಲ್ಲಿ 5 ಲಕ್ಷ ರೂಪಾಯಿ ನಗದು ಬಹುಮಾನವ ಇರುವ ಕುವೆಂಪು ರಾಷ್ಟ್ರೀಯ ಪುರಸ್ಕಾರಕ್ಕೆ ಬಂಗಾಳಿ ಸಾಹಿತಿ ಶೀರ್ಷೇಂದು ಮುಖ್ಯೋಪಾಧ್ಯಾಯರು ಭಾಜನರಾದರು. ಅವರಿಗೆ ಪ್ರಶಸ್ತಿಯನ್ನು ಕೂಡ ನೀಡಲಾಯಿತು. ಹಾಗಾದ್ರೆ ಕುವೆಂಪು ರಾಷ್ಟ್ರೀಯ ಪುರಸ್ಕಾರ ರಾಷ್ಟ್ರಕವಿ ಕುವೆಂಪು ಟ್ರಸ್ಟ್ ನೀಡುತ್ತೆ. ಇದು ದಿವಂಗತ ಕವಿ ಕುವೆಂಪು ಅವರ ಸ್ಮರಣಾರ್ಥ ಸ್ಥಾಪಿಸಲಾಗಿರತಕ್ಕಂಥ ವಾರ್ಷಿಕ ಪ್ರಶಸ್ತಿಯಾಗಿದೆ. 5 ಲಕ್ಷ ರೂಪಾಯಿ ಪ್ರೈಸ್ ಮನಿ, ಬೆಳ್ಳಿ ಪದಕ, ಪ್ರಶಸ್ತಿ ಪತ್ರ ಇರುತ್ತೆ. 2022ರಲ್ಲಿ ತಮಿಳು ಕವಿ ವಿ ಅಣ್ಣಮಲ್ಲಯ್ಯ ಅವರಿಗೆ ನೀಡಿದ್ರೆ 2023ರಲ್ಲಿ ಬಂಗಾಳಿ ಕವಿ ಶೀರ್ಷೇಂದು ಮುಖ್ಯೋಪಾಧ್ಯಾಯರಿಗೆ ನೀಡಲಾಗಿದೆ ಕುವೆಂಪು ಪ್ರಶಸ್ತಿ ರಾಷ್ಟ್ರೀಯ ಪುರಸ್ಕಾರ. ಓಕೆ, ಸೊ ಇಮಾಯಂ ಅಥವಾ ವಿ ಅಣ್ಣಮಲೈ ಅಂತ ಕರೀತಾರೆ. ಅವರಿಗೆ 2022ನೇ ಸಾಲಿನದಾದ್ರೆ ಶೀರ್ಷೇಂದು ಮುಖ್ಯೋಪಾಧ್ಯಾಯರಿಗೆ 2023ನೇ ಸಾಲಿನ ಕುವೆಂಪು ರಾಷ್ಟ್ರೀಯ ಪುರಸ್ಕಾರ ದೊರಕಿದೆ. ಮತ್ತು 2023ರ ಡಿಸೆಂಬರ್ 29ರಂದು ವಿಶ್ವ ಮಾನವ ದಿನವನ್ನು ಕೂಡ ಆಚರಿಸಲಾಯಿತು. ಕುವೆಂಪುರವರ ಜನ್ಮದಿನ ವಿಶ್ವ ಮಾನವ ದಿನ. ಓಕೆ, ಇನ್ನು ಕುವೆಂಪುರವರ ಯಾವ ಕೃತಿಗೆ ಮತ್ತು ಯಾವಾಗ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ತು ಅಥವಾ ಪದ್ಮ ವಿಭೂಷಣ ಸಿಕ್ತು ಅಂತ ಕೇಳ್ತಾರೆ. ಕರ್ನಾಟಕ ರತ್ನವನ್ನ 1992ರಲ್ಲಿ, 1988ರಲ್ಲಿ ಪದ್ಮ ವಿಭೂಷಣ, 1967ರಲ್ಲಿ ಜ್ಞಾನಪೀಠ ಪ್ರಶಸ್ತಿ, 1958ರಲ್ಲಿ ಪದ್ಮಭೂಷಣ,
ಹೀಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ 1954ರಲ್ಲಿ ಸಿಕ್ಕಿದೆ. ಅವರ ಶ್ರೀರಾಮಾಯಣ ದರ್ಶನಂ ಕೃತಿಗೆ ಜ್ಞಾನಪೀಠ, ಪಂಪ ಪ್ರಶಸ್ತಿ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಕೂಡ ಲಭಿಸಿದವೆ. ಇನ್ನು ಕ್ವಶನ್ ನಂಬರ್ 3, ನೊಬೆಲ್ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಮೊಹಮ್ಮದ್ ಯೂನಿಸ್ ಅವರಿಗೆ ಬಾಂಗ್ಲಾದೇಶ ನ್ಯಾಯಾಲಯ 6 ತಿಂಗಳ ಜೈಲು ಶಿಕ್ಷೆಯನ್ನು ವಿಧಿಸಿದೆ. ಡಾಕ್ಟರ್ ಮೊಹಮ್ಮದ್ ಯೂನಿಸ್ ಅವರು ಇತ್ತೀಚೆಗೆ ಒಂದು ಜೈಲು ಶಿಕ್ಷೆಗೆ ಒಳಪಟ್ಟರು. ಅವರು ಯಾವ ದೇಶದವರು ಅಂದರೆ ಬಾಂಗ್ಲಾದೇಶದವರು. ಅವರಿಗೆ ಯಾವ ಪ್ರಶಸ್ತಿ ಸಿಕ್ಕಿತ್ತು ಅಂದರೆ ನೊಬೆಲ್ ಪುರಸ್ಕಾರ. ನೊಬೆಲ್ ಲಾರೆಟ್ ಡಾಕ್ಟರ್ ಮೊಹಮ್ಮದ್ ಯೂನಿಸ್ ಸೆಂಟೆನ್ಸ್ ಟು 6 months ಇನ್ ಜೈಲ್ ಬೈ ಬಾಂಗ್ಲಾದೇಶ ಕೋರ್ಟ್. ನೊಬೆಲ್ ಶಾಂತಿ ಪ್ರಶಸ್ತಿ ಇರಬೇಕು, ಓಕೆ, ನೊಬೆಲ್ ಪೀಸ್ ಪ್ರೈಸ್ ಇರಬೇಕು, ನೋಡೋಣ ಜಸ್ಟ್ ಫಾರ್ ಕನ್ಫರ್ಮೇಶನ್. ಸೊ ಬಾಂಗ್ಲಾದೇಶದ ಅರ್ಥಶಾಸ್ತ್ರಜ್ಞ ಮೊಹಮ್ಮದ್ ಯೂನಿಸ್ಗೆ ಜೈಲು. ಕಾರ್ಮಿಕ ಕಾನೂನುಗಳ ಉಲ್ಲಂಘನೆ ಆರೋಪದ ಮೇಲೆ ಬಾಂಗ್ಲಾದೇಶದ ನೊಬೆಲ್ ಶಾಂತಿ ಪ್ರಶಸ್ತಿ ಪುರಸ್ಕೃತ, ರೈಟ್, ನೊಬೆಲ್ ಪೀಸ್ ಪ್ರೈಸ್. ಸೊ ಪುರಸ್ಕೃತ ಅರ್ಥಶಾಸ್ತ್ರಜ್ಞ, ಅವರು ಎಕನಾಮಿಸ್ಟು, ಆದ್ರೆ ಅವರಿಗೆ ನೊಬೆಲ್ನ ಎಕನಾಮಿಕ್ಸ್ ಪ್ರೈಸ್ ಬಂದಿಲ್ಲ, ಬದಲಾಗಿ ಪೀಸ್ ಪ್ರೈಸ್ ಬಂದಿದೆ ಅನ್ನೋದನ್ನ ಗಮನಿಸಬೇಕು. ಸೊ ಆಸ್ ಪರ್ ದ ನ್ಯೂಸ್ ಆರ್ಟಿಕಲ್ ಒಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳಿ. ಸೊ ಮೊಹಮ್ಮದ್ ಯೂನಿಸ್ಗೆ ಸ್ಥಳೀಯ ನ್ಯಾಯಾಲಯ 6 ತಿಂಗಳ ಕಾರಾಗೃಹ ಸೆರೆವಾಸ ಶಿಕ್ಷೆಯನ್ನ ವಿಧಿಸಿದೆ. ಬಾಂಗ್ಲಾದೇಶ ಸಾರ್ವತ್ರಿಕ ಚುನಾವಣೆ ಸನಿಹದಲ್ಲಿ ಜನವರಿ 7ಕ್ಕೆ ಮತದಾನ ಇದೆ ಅಂತ ಬಾಂಗ್ಲಾದೇಶದಲ್ಲಿ. ನೊಬೆಲ್ ಶಾಂತಿ ಪುರಸ್ಕೃತ ಮೊಹಮ್ಮದ್ ಯೂನಿಸ್ಗೆ ಶಿಕ್ಷೆ ವಿಧಿಸಿರುವ ಕೋರ್ಟ್ ತೀರ್ಪು ರಾಜಕೀಯ ಸಂಘರ್ಷಕ್ಕೂ ಕೂಡ ಕಾರಣವಾಗಿದೆ. ಪ್ರಧಾನಿ ಶೇಖ್ ಹಸೀನಾರವರ ಜೊತೆ ಯೂನಿಸ್ ಅವರ ವೈಷಮ್ಯ ಹೊಂದಿದ್ದಾರೆ. ಸೊ ಒಂದು ಕಾಲದಲ್ಲಿ ತಮ್ಮ ರಾಜಕೀಯ ಪ್ರತಿಸ್ಪರ್ಧಿ ಎಂದು ಗುರುತಿಸಲಾಗಿದ್ದ 2006ನೇ ಸಾಲಿನ ನೊಬೆಲ್ ಶಾಂತಿ ಪುರಸ್ಕೃತ ಯೂನಿಸ್ ವಿರುದ್ಧ ಪ್ರಧಾನಿ ಹಸೀನಾ ಕೂಡ ಹಲವಾರು ಬಾರಿ ವಾಗ್ದಾಳಿಯನ್ನ ಮಾಡಿದ್ರು. ಒಟ್ಟಾರೆಯಾಗಿ ಅಲ್ಲಿ ಇವತ್ತು ನೊಬೆಲ್ ಪುರಸ್ಕೃತ ಮೊಹಮ್ಮದ್ ಯೂನಿಸ್ ಅವರಿಗೆ ಜೈಲು ಶಿಕ್ಷೆ ಆಗಿದೆ. ಸುದ್ದಿಯಲ್ಲಿದ್ದಾರೆ ಯಾವ ಪ್ರಶಸ್ತಿ ಯಾವ ವರ್ಷ ಸಿಕ್ತು ಅಂತ ಕೂಡ ಕೇಳ್ತಾ ಹೋಗ್ತಾರೆ. ನೊಬೆಲ್ ಲಾರೆಟ್ ಡಾಕ್ಟರ್ ಮೊಹಮ್ಮದ್ ಯೂನಿಸ್. ಓಕೆ, ಹಾಗಾದ್ರೆ ಇವರು ಒಬ್ಬ ಬಾಂಗ್ಲಾದೇಶಿ ಎಕನಾಮಿಸ್ಟು, ಎಂಟರ್ಪ್ರೈನರ್ ಕೂಡ. ಇವ್ರಿಗೆ 2006ರಲ್ಲಿ ನೊಬೆಲ್ ಪೀಸ್ ಪ್ರೈಸ್ ದೊರಕಿದೆ. ಮೊಹಮ್ಮದ್ ಯೂನಿಸ್ ಅವರು ನೆನಪಿಡಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 4, ಹೈದರಾಬಾದ್ ಮತ್ತು ಬೆಂಗಳೂರು ವಿಮಾನ ನಿಲ್ದಾಣಗಳು ಜಾಗತಿಕ ಸಮಯ ಪ್ರಜ್ಞೆ ಸೂಚ್ಯಂಕ ವರದಿಯಲ್ಲಿ 2 ಮತ್ತು 3ನೇ ಸ್ಥಾನದಲ್ಲಿದ್ದಾವೆ. ಸೊ ಹೈದರಾಬಾದ್ ಮತ್ತು ಬೆಂಗಳೂರಿನ ವಿಮಾನ ನಿಲ್ದಾಣಗಳು. ಸೊ ಗ್ಲೋಬಲ್ ಪಂಕ್ಚುವಾಲಿಟಿ ಇಂಡೆಕ್ಸ್ ರಿಪೋರ್ಟ್. ಹಾಗಾದ್ರೆ ಈ ಒಂದು ಗ್ಲೋಬಲ್ ಪಂಕ್ಚುವಾಲಿಟಿ ಇಂಡೆಕ್ಸ್ ರಿಪೋರ್ಟ್ ಅನ್ನ ರಿಲೀಸ್ ಮಾಡತಕ್ಕಂಥ ಸಂಸ್ಥೆ ಯಾವುದು? ಅದರಲ್ಲಿ ಮೊದಲನೇ ಸ್ಥಾನದಲ್ಲಿ ಪ್ರಪಂಚದ ಯಾವ ಒಂದು ಏರ್ಪೋರ್ಟ್ ಇದೆ ಮತ್ತು 2 ಮತ್ತು 3ರಲ್ಲಿ ನಮ್ಮ ಭಾರತದ, ಅದರಲ್ಲೂ ನಮ್ಮ ದಕ್ಷಿಣ ಭಾರತದ ಹೈದರಾಬಾದ್ ಮತ್ತು ಬೆಂಗಳೂರು ಏರ್ಪೋರ್ಟ್ಗಳು ಇದಾವೆ. ಏನಿದೆ ನ್ಯೂಸ್ ಐಟಮ್? ವಿಶ್ವದ ಅತ್ಯುತ್ತಮ ಕಾರ್ಯಕ್ಷಮತಾ ಪಟ್ಟಿ ಬಿಡುಗಡೆ. ಬೆಂಗಳೂರು ಏರ್ಪೋರ್ಟ್ಗೆ 3ನೇ ಸ್ಥಾನ. ವಿಶ್ವದಲ್ಲಿ ಅತ್ಯುತ್ತಮ ಕಾರ್ಯಕ್ಷಮತೆ ಹೊಂದಿದ 10 ವಿಮಾನ ನಿಲ್ದಾಣಗಳ ಪಟ್ಟಿಯಲ್ಲಿ ದೇಶದ ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಸೊ ಮೊದಲನೇದು ನಮ್ಮ ದೇಶದ್ದು, 2ನೇ ಸ್ಥಾನದಲ್ಲಿದೆ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹೈದರಾಬಾದ್. ಸೊ ಎಲ್ಲಿದೆ ಅಂತ ಕೇಳ್ತಾರೆ, ಹೈದರಾಬಾದ್ ಅಲ್ಲಿದೆ ರಾಜೀವ್ ಗಾಂಧಿ ವಿಮಾನ ನಿಲ್ದಾಣ. ಅದೇ ರೀತಿಯಾಗಿ 3ನೇ ಸ್ಥಾನದಲ್ಲಿ ನೋಡಿ, 3ನೇ ಸ್ಥಾನದಲ್ಲಿ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ನಿಲ್ದಾಣ. ಸೊ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ 3ನೇ ಸ್ಥಾನದಲ್ಲಿದೆ. ಕ್ರಮವಾಗಿ ದ್ವಿತೀಯ ಮತ್ತು ತೃತೀಯ ಸ್ಥಾನಗಳನ್ನು ಪಡೆದಿದ್ದಾವೆ. ಅದೇ ರೀತಿಯಾಗಿ 2023ರ ಜಾಗತಿಕ ಮಟ್ಟದಲ್ಲಿ ಅತ್ಯುತ್ತಮ ಕಾರ್ಯಕ್ಷಮತೆ ತೋರಿರುವ ವಿಮಾನ ನಿಲ್ದಾಣಗಳ ಪಟ್ಟಿಯನ್ನ ವಿಶ್ಲೇಷಣಾ ಸಂಸ್ಥೆ ಆಗಿರತಕ್ಕಂಥ ಸಿರಿಯಂ ಅವರು ಬಿಡುಗಡೆ ಮಾಡಿದ್ದಾರೆ. ಯಾವ ಸಂಸ್ಥೆ ಅಂದ್ರೆ ಸಿರಿಯಂ ಎನ್ನುವ ಸಂಸ್ಥೆ. ಈ ಪಟ್ಟಿಯಲ್ಲಿ ಅಮೆರಿಕದ ಮಿನ್ನಿಯಾಪೋಲಿಸ್ನ ಸೇಂಟ್ ಪೌಲ್ ಅಂತಾರಾಷ್ಟ್ರೀಯ ನಿಲ್ದಾಣ 1ನೇ ಸ್ಥಾನದಲ್ಲಿದೆ. ಅಮೆರಿಕದ ಮಿನ್ನಿಯಾಪೋಲಿಸ್ ಅಂತೆ. ಸೊ ಯಾವುದು? ಮಿನ್ನಿಯಾಪೋಲಿಸ್ ಸೇಂಟ್ ಪಾಲ್ ಎನ್ನುವ ಒಂದು ವಿಮಾನ ನಿಲ್ದಾಣ 1ನೇ ಸ್ಥಾನದಲ್ಲಿದೆ. ಇನ್ನು ಮಧ್ಯಮ ವಿಭಾಗಗಳ ಒಂದು ನಿಲ್ದಾಣಗಳ ಪಟ್ಟಿಯಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ವಿಮಾನ ನಿಲ್ದಾಣ ಕೋಲ್ಕತ್ತಾದಲ್ಲಿ ಏನಿದೆ ಅದು 9ನೇ ಸ್ಥಾನ ಪಡೆದಿದೆ. ಮತ್ತು ಕಡಿಮೆ ವೆಚ್ಚದ ಸಾಗಾಣಿಕೆ ವಿಭಾಗದಲ್ಲಿ ಭಾರತದ ಅತಿ ದೊಡ್ಡ ವಿಮಾನ ಸಂಸ್ಥೆ ಇಂಡಿಗೋ 8ನೇ ಸ್ಥಾನವನ್ನು ಪಡೆದಿದೆ. ಒಟ್ಟಾರೆಯಾಗಿ ಸೊ ಅಮೆರಿಕದ ಮಿನ್ನಿಯಾಪೋಲಿಸ್ನ ಸೇಂಟ್ ಪೌಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ 1ನೇ ಸ್ಥಾನ, 2ನೇ ಸ್ಥಾನ ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ನಿಲ್ದಾಣ, 3ನೇ ಸ್ಥಾನ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದಾವೆ. ಇದನ್ನು ಸಿರಿಯಂ ಎನ್ನುವ ಒಂದು ಸಂಸ್ಥೆ ಬಿಡುಗಡೆ ಮಾಡಿದೆ. ಸೊ ಯಾವುದು ಅಂದ್ರೆ ಗ್ಲೋಬಲ್ ಪಂಕ್ಚುವಾಲಿಟಿ ಇಂಡೆಕ್ಸ್ ರಿಪೋರ್ಟ್ ಅಥವಾ ಜಾಗತಿಕ ಸಮಯ ಪ್ರಜ್ಞೆ ಸೂಚ್ಯಂಕ ವರದಿ. ಅಂದ್ರೆ ಆ ಒಂದು ವಿಮಾನ ನಿಲ್ದಾಣಗಳಲ್ಲಿ ವಿಮಾನಗಳು ಯಾವ ಟೈಮ್ಗೆ ಅಲಾಟ್ ಆಗಿರ್ತವೆ ಅದೇ ಟೈಮ್ಗೆ ಏನೋ ಅಲ್ಲಿಂದ ಬಿಡ್ತಕ್ಕಂಥದ್ದು ಅಥವಾ ಅಲ್ಲಿಗೆ ಬರ್ತಕ್ಕಂಥದ್ದು ಕೂಡ ಕಾಣ್ಬೋದು. ಅರೈವಲ್ ಅಂಡ್ ಡಿಪರ್ಚರ್ಸ್ ಅಂತ ಕರಿತೀವಿ. ಸೊ ಆನ್ ಟೈಮ್ ಪರ್ಫಾರ್ಮೆನ್ಸ್ ರಿವ್ಯೂ 2023 ಸಿರಿಯಂ ಎನ್ನುವ ಸಂಸ್ಥೆ.
ಮಿನ್ನೋಪೋಲಿಸ್ ಸೇಂಟ್ ಪೌಲ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮೊದಲನೇ ಸ್ಥಾನ, ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹೈದರಾಬಾದ್ ಎರಡನೇ ಸ್ಥಾನ, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬೆಂಗಳೂರು ಮೂರನೇ ಸ್ಥಾನದಲ್ಲಿ ಇದಾವೆ. ಸೊ ನೋಡ್ಬೋದು 1, 2, 3 ಯಾವ್ಯಾವು ಅಂತ. ಸೊ ಯಾವ್ಯಾವ ಒಂದು ಮಾನದಂಡಗಳ ಮೇಲೆ ಅವರು ಈ ಒಂದು ರಿಪೋರ್ಟ್ ಅನ್ನ ರೆಡಿ ಮಾಡಿದ್ದಾರೆ. ಇನ್ನು 5ನೇ ಪ್ರಶ್ನೆ ಈಗ ಆಲ್ರೆಡಿ ಡಿಸ್ಕಷನ್ ಮಾಡಿರ್ತಕ್ಕಂಥದ್ದೇ, ಬಟ್ ಈಗ ಆ ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ವಿಶ್ವಕರ್ಮ ಅಮರಶಿಲ್ಪಿ ಜಕಣಾಚಾರ್ಯ ಅಧ್ಯಯನ ಪೀಠ ಸ್ಥಾಪನೆ, ಎಸ್ಟಾಬ್ಲಿಷ್ಮೆಂಟ್ ಆಫ್ ವಿಶ್ವಕರ್ಮ ಅಮರಶಿಲ್ಪಿ ಜಕಣಾಚಾರಿ ಸ್ಟಡಿ ಸೆಂಟರ್ ಎಲ್ಲಿ ಏನು ಅಂತ. ವಿಶ್ವಕರ್ಮ ಅಧ್ಯಯನ ಪೀಠ ಸ್ಥಾಪನೆ, ಅಮರಶಿಲ್ಪಿ ಜಕಣಾಚಾರಿ ಸಂಸ್ಮರಣಾ ದಿನಾಚರಣೆಯಲ್ಲಿ ಸಿಎಂ ಭರವಸೆ. ವಿಶ್ವಕರ್ಮ ಸಮುದಾಯದ ಮೂಲ ಪುರುಷ ವಿಶ್ವಕರ್ಮ ಅವರ ಅಧ್ಯಯನ ಪೀಠ ಸ್ಥಾಪಿಸಲಾಗುವುದು ಎಂದು ಸಿದ್ದರಾಮಯ್ಯ ಹೇಳಿದರು. ವಿಶ್ವಕರ್ಮ ಅಧ್ಯಯನ ಪೀಠ ನಗರದ ಅಂದ್ರೆ ಬೆಂಗಳೂರು ನಗರದ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸೋಮವಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಯೋಜಿಸಿದ್ದ ವಿಶ್ವಕರ್ಮ ಅಮರಶಿಲ್ಪಿ ಜಕಣಾಚಾರಿ ಸಂಸ್ಮರಣಾ ದಿನಾಚರಣೆ. ಆ ಸಂದರ್ಭದಲ್ಲಿ 2020, 21, 2021, 22, 2022, 23, 2023 ಮತ್ತು 24 ಹೀಗೆ 4 ವರ್ಷಗಳ ಒಂದು ಅವಾರ್ಡ್ ಬ್ಯಾಲೆನ್ಸ್ ಇತ್ತು. ಯಾವ ಅವಾರ್ಡ್ ಅಂದ್ರೆ ಜಕಣಾಚಾರಿ ಪ್ರಶಸ್ತಿ ಬ್ಯಾಲೆನ್ಸ್ ಇತ್ತು. ಆ ಬ್ಯಾಲೆನ್ಸ್ ಅನ್ನು ಇವತ್ತು ಸರ್ಕಾರ 4 ಜನರಿಗೆ ಅಮರಶಿಲ್ಪಿ ಜಕಣಾಚಾರಿ ಪ್ರಶಸ್ತಿಯನ್ನು ನೀಡುವ ಮೂಲಕ ಏನು ಆ ಒಂದು ಪ್ರಶಸ್ತಿಯ ಏನು ಪೆಂಡಿಂಗ್ ಇತ್ತು ಅದನ್ನ ಕಂಪ್ಲೀಟ್ ಮಾಡಿದ್ದಾರೆ. ಯಾರಿಗೆ? 4 ಜಕಣಾಚಾರಿ ಪ್ರಶಸ್ತಿ ನೋಡಿ. ಸೊ 4 ವರ್ಷಗಳ ಜಕಣಾಚಾರಿ ಪ್ರಶಸ್ತಿಗಳನ್ನ ವಿಜಯನಗರದ ಹಂಪಿ ವಿವಿಯ ಹುಸೇನಿ, ಮೈಸೂರಿನ ಶ್ಯಾಮ್ ಸುಂದರ್ ಭಟ್, ಕಲಬುರಗಿಯ ಮಹಾದೇವಪ್ಪ ಎಸ್ ಶಿಲ್ಪಿ, ಚಿಕ್ಕಮಗಳೂರಿನ SP ಜಯಣ್ಣಾಚಾರ್ ಅವರಿಗೆ ಕ್ರಮವಾಗಿ 2020, 21, 22, 22, 23, 24ನೇ ಸಾಲಿನ ಜಕಣಾಚಾರಿ ಪ್ರಶಸ್ತಿಗಳನ್ನು ನೀಡಲಾಗಿದೆ. ಓಕೆ. ಸೊ ಚಲನಶೀಲತೆ ಇಲ್ಲದ ಸಮಾಜದಲ್ಲಿ ಅಭಿವೃದ್ಧಿ ಸಾಧ್ಯವಿಲ್ಲ. ಸಂವಿಧಾನದ ವಿರೋಧಿಗಳು ಸಮಾಜದಲ್ಲಿ ಬದಲಾವಣೆ ಬಯಸುವುದಿಲ್ಲ. ಹೀಗಾಗಿ ಸಂವಿಧಾನದ ಆಶಯಗಳಿಗೆ ಧಕ್ಕೆ ತರುವವರನ್ನ ನಿರ್ದಾಕ್ಷಿಣ್ಯವಾಗಿ ವಿರೋಧಿಸಬೇಕಂತ ಸಿದ್ದರಾಮಯ್ಯನವರು ಈ ಸಂದರ್ಭದಲ್ಲಿ ಹೇಳಿದ್ರು. ಇತಿಹಾಸ ತಿಳಿಯದವರು ಇತಿಹಾಸ ರಚಿಸಲು ಸಾಧ್ಯವಿಲ್ಲ. ಅದಕ್ಕಾಗಿ ಪ್ರತಿಯೊಬ್ಬ ಚಾರಿತ್ರ ವ್ಯಕ್ತಿಗಳ ಅಧ್ಯಯನವಾಗಬೇಕು. ಅಮರಶಿಲ್ಪಿ ಜಕಣಾಚಾರಿ ಸಂಸ್ಮರಣೆಯನ್ನು 2019ರಲ್ಲಿ ಪ್ರಾರಂಭವಾದರೂ ಕೂಡ ಕೋವಿಡ್ ಕಾರಣದಿಂದ ಆಚರಿಸಲಾಗಲಿಲ್ಲ. ಈಗ 4 ಜನರಿಗೆ ಪ್ರಶಸ್ತಿಗಳನ್ನು ಕೂಡ ಕೊಟ್ಟಿದ್ದೀವಿ ಅಂತ ಹೇಳಿದ್ರು. ಅಮರಶಿಲ್ಪಿ ಜಕಣಾಚಾರಿ ಅಧ್ಯಯನ ಪೀಠ ಸ್ಥಾಪನೆ, ವಿಶ್ವಕರ್ಮ ಅಧ್ಯಯನ ಪೀಠಕ್ಕೆ ಸಿಎಂ ಅಸ್ತು. ಜಕಣಾಚಾರಿ ಪ್ರಶಸ್ತಿ ಕರ್ನಾಟಕ ಸರ್ಕಾರವು 1995ರಿಂದ ಶಿಲ್ಪಶಾಸ್ತ್ರಕ್ಕೆ ಕೊಡುಗೆಯನ್ನು ನೀಡಿದಿರ್ತಕ್ಕಂಥವ್ರಿಗೆ ಅಂದ್ರೆ ಶಿಲ್ಪಶಾಸ್ತ್ರದ ಕೊಡುಗೆದಾರರಿಗೆ 5 ಲಕ್ಷ ರೂಪಾಯಿ ಪ್ರೈಸ್ ಮನಿ ಇರ್ತಕ್ಕಂಥ ಒಂದು ಅವಾರ್ಡ್ ಅನ್ನು ನೀಡುತ್ತದೆ ಜಕಣಾಚಾರಿ ಪ್ರಶಸ್ತಿ. ಜಕಣಾಚಾರಿ ಒಬ್ಬ ಐತಿಹಾಸಿಕ ಭಾರತೀಯ ಶಿಲ್ಪಿಯಾಗಿದ್ದು ಕಲ್ಯಾಣ ಚಾಲುಕ್ಯರ ಮತ್ತು ಹೊಯ್ಸಳರ ಅನೇಕ ಉತ್ತಮ ದೇವಾಲಯಗಳನ್ನ ನಿರ್ಮಿಸಿದ ಕೀರ್ತಿಗೆ ಪಾತ್ರರಾಗಿದ್ರು. ಸೊ ನಮ್ಮ ಬೇಲೂರು ಹಳೆಬೀಡುಗಳಾಗಿರ್ಬೋದು ಅಥವಾ ಇನ್ನಿತರ ಬೇರೆ ಬೇರೆ ದೇವಾಲಯಗಳನ್ನ ನಿರ್ಮಿಸಿರ್ತಕ್ಕಂಥ ಕೀರ್ತಿ ಜಕಣಾಚಾರಿ ಮತ್ತು ಆತನ ಮಗ ಡಂಕಣಾಚಾರ್ಯರಿಗೂ ಕೂಡ ಸಲ್ಲುತ್ತೆ. ಓಕೆ. ಅಮರಶಿಲ್ಪಿ ಜಕಣಾಚಾರಿ ಅಂತಕ್ಕಂಥ ಕನ್ನಡದ ಮೂವಿ ಕೂಡ ಇದೆ. ಒಟ್ಟಾರೆಯಾಗಿ ಜಕಣಾಚಾರಿ ಪ್ರಶಸ್ತಿಯನ್ನು ಕರ್ನಾಟಕ ಸರ್ಕಾರ ಸೊ ಯಾರ್ಯಾರಿಗೆ ನೀಡಿತು ಮತ್ತು 2021ರಿಂದ 24ರವರೆಗೆ ಯಾರ್ಯಾರಿಗೆ ನೀಡಿದ್ದಾರೆ ಕೂಡ ಈ ಲಿಸ್ಟ್ ಅನ್ನು ಕೂಡ ನೋಡ್ಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 6. ವಂದೇ ಭಾರತ್ ರೈಲು ಕೊಯಮತ್ತೂರು ಬೆಂಗಳೂರು ನಡುವೆ ರೈಲು ಸಂಚಾರಕ್ಕೆ ಮೋದಿ ಚಾಲನೆಯನ್ನು ನೀಡಿದರು. ಓಕೆ. ಹಾಗಾದ್ರೆ ಈ ವಂದೇ ಭಾರತ್ ರೈಲುಗಳು ಕರ್ನಾಟಕದಲ್ಲಿ ಎಷ್ಟಾದವು ಏನಂತ ನೋಡ್ತಾ ಹೋಗೋಣ. ಸೊ ವಂದೇ ಭಾರತ್ ರೈಲಿಗೆ ಪ್ರಧಾನಿ ಮೋದಿ ವಿದ್ಯುಕ್ತ ಚಾಲನೆ. ಕೊಯಮತ್ತೂರು ಮತ್ತು ಬೆಂಗಳೂರು ನಡುವೆ ಅಥವಾ ಬೆಂಗಳೂರಿನ ದಂಡು ನಿಲ್ದಾಣಗಳ ನಡುವಿನ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿಗೆ ಮೋದಿ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಸಿರು ನಿಶಾನೆಯನ್ನ ತೋರಿದ್ರು. ಆ ಮೂಲಕ ಇದು ರಾಜ್ಯದಲ್ಲಿ ಸಂಚರಿಸುತ್ತಿರುವ 5ನೇ ವಂದೇ ಭಾರತ್ ರೈಲಾಗಿದೆ. 5 ವಂದೇ ಭಾರತ್ ರೈಲುಗಳು ನಮ್ಮ ಕರ್ನಾಟಕದಲ್ಲಿ ಇದಾವೆ. ಹಾಗಾದ್ರೆ ಮೊದಲನೇದು ಯಾವುದು, ಎರಡನೇದು ಯಾವುದು, ಮೂರನೇದು ಯಾವುದು, ನಾಲ್ಕನೇದು ಯಾವುದು, 5ನೇದು ಯಾವುದು ಅಲ್ವಾ? ಸೊ ಈಗ ವಂದೇ ಭಾರತ್ ರೈಲುಗಳ ಜೊತೆ 2 ಅಮೃತ ಭಾರತ್ ರೈಲುಗಳನ್ನು ಕೂಡ ಪ್ರಧಾನಿ ಮೋದಿ ಅವರು ಈ ಸಂದರ್ಭದಲ್ಲಿ ರಿಲೀಸ್ ಮಾಡಿದ್ರು. ಹಾಗಾದ್ರೆ ಯಾವ್ಯಾವು? ಒಂದು ಧಾರ್ಬಾಂಗ ಅಯೋಧ್ಯೆ ಆನಂದ್ ವಿಹಾರ್ ಅಮೃತ್ ಭಾರತ್ ಎಕ್ಸ್ಪ್ರೆಸ್. ಎರಡನೇದು ನಮ್ಮ ಕರ್ನಾಟಕದ್ದು. ಸೊ ಕರ್ನಾಟಕದ ಬೆಂಗಳೂರಿನ ವಿಶ್ವೇಶ್ವರಯ್ಯ ಟರ್ಮಿನಸ್ ಇಂದ ಪಶ್ಚಿಮ ಬಂಗಾಳದ ಮಾಲ್ಡಾ ಟೌನ್ ವರೆಗಿನ 2ನೇ ಅಮೃತ ಭಾರತ್. ಸೊ 2 ನೆನ್ಪಿಡಬೇಕು, ಇವು ಮೊದಲ ಅಮೃತ ಭಾರತ್ಗಳಾಗ್ತವೆ. ಅದೇ ರೀತಿಯಾಗಿ 6 ವಂದೇ ಭಾರತ್ಗಳನ್ನು ಕೂಡ ಈ ಸಂದರ್ಭದಲ್ಲಿ ಅಲ್ಲಿ ಕರ್ನಾಟಕದ 2 ಇದೆ. ಒಂದು ಮಂಗಳೂರು ಮಡ್ಗಾಂವ್, ಮತ್ತೊಂದು ಕೊಯಮತ್ತೂರು ಬೆಂಗಳೂರು.
ಗಮನಿಸಬೇಕು. ಹಾಗಾದ್ರೆ ಕರ್ನಾಟಕದ ವಂದೇ ಭಾರತ್ ಎಕ್ಸ್‌ಪ್ರೆಸ್ಗಳನ್ನು ನೋಡೋದಾದ್ರೆ ಮೊದಲನೇದು ಮೈಸೂರು ಬೆಂಗಳೂರು ಚೆನ್ನೈ ವಂದೇ ಭಾರತ್ ಎಕ್ಸ್‌ಪ್ರೆಸ್, ಇದು ಕರ್ನಾಟಕದ ಮೊದಲ ವಂದೇ ಭಾರತ್ ರೈಲು. ಆದರೆ ಎರಡನೇದು ಬೆಂಗಳೂರು ಧಾರವಾಡ, ಮುಂದೆ ಅದನ್ನ ಬೆಳಗಾವಿವರೆಗೂ ವಿಸ್ತರಿಸಿದ್ರು. ಸೊ KSR ಬೆಂಗಳೂರು ಧಾರವಾಡ ಬೆಳಗಾವಿ ವಂದೇ ಭಾರತ್ ಎಕ್ಸ್‌ಪ್ರೆಸ್ ಕರ್ನಾಟಕದ ಎರಡನೇದಾದ್ರೆ, ಮೂರನೇದು ಬೆಂಗಳೂರಿನ ಯಶವಂತಪುರ ಜಂಕ್ಷನ್ ಇಂದ ಹೈದರಾಬಾದ್ನ ಕಾಚಿಗುಡದವರೆಗಿನ ಮೂರನೇ ವಂದೇ ಭಾರತ್ ಎಕ್ಸ್‌ಪ್ರೆಸ್, ನಾಲ್ಕನೇದು ಮಂಗಳೂರು ಸೆಂಟ್ರಲ್ ಇಂದ ಮಡ್ಗಾಂವ್ ವರೆಗಿನ ವಂದೇ ಭಾರತ್ ಎಕ್ಸ್‌ಪ್ರೆಸ್, ಈಗ ಐದನೇದು ಕೊಯಮತ್ತೂರು ಬೆಂಗಳೂರು ಕ್ಯಾಂಟೋನ್ಮೆಂಟ್ ವಂದೇ ಭಾರತ್ ಎಕ್ಸ್‌ಪ್ರೆಸ್. 5 ವಂದೇ ಭಾರತ್ ಎಕ್ಸ್‌ಪ್ರೆಸ್ಗಳಾದ್ರೆ ಒಂದು ಅಮೃತ್ ಭಾರತ್ ರೈಲು ಕರ್ನಾಟಕದಲ್ಲಿದೆ, ಅದೇ ಮಾಲ್ಡಾ ಟೌನ್ ವೆಸ್ಟ್ ಬೆಂಗಾಲ್ ಟು SMVT ಬೆಂಗಳೂರು ಅಮೃತ ಭಾರತ್ ಎಕ್ಸ್‌ಪ್ರೆಸ್ ಆಗುತ್ತೆ. ಇವೆಲ್ಲವೂ ಕೂಡ ವೆರಿ ವೆರಿ ಇಂಪಾರ್ಟೆಂಟ್, ನೋಟ್ ಮಾಡ್ಕೋಬಹುದು. ಸೊ ಬೆಳಗಾವಿವರೆಗೂ ವಂದೇ ಭಾರತ್ ನೋಡಿದ್ವಿ. ಸೊ ಬೆಳಗಾವಿಗೂ ಬಂತು ವಂದೇ ಭಾರತ್. ಸೊ ಇದನ್ನು ಕೂಡ ಆಲ್ರೆಡಿ ಮಾತಾಡಿದ್ವಿ ನಾವು, ಯಾವ್ಯಾವ ಎಷ್ಟೆಷ್ಟು ಟ್ರೈನು, ಕರ್ನಾಟಕದ ಮೊದಲು ಯಾವುದು, ಎರಡನೇದು ಯಾವುದು, ಮೂರನೇದು ಯಾವುದು ಅಂತ ಸಾಕಷ್ಟು ವಿಚಾರಗಳನ್ನು ಈಗ ಆಲ್ರೆಡಿ ಬೇರೆ ಬೇರೆ ವಿಡಿಯೋಗಳಲ್ಲಿ ಮಾತಾಡಿದ್ದೀವಿ. ಇದರ ಸ್ಕ್ರೀನ್ ಶಾಟ್ನು ಕೂಡ ನಾನು PDF ಅಲ್ಲಿ ಕೊಡ್ತೀನಿ, ಸೊ ನೋಡ್ಬೋದು. ಇನ್ನು 7ನೇ ಪ್ರಶ್ನೆ, ಕರ್ನಾಟಕ ರಾಜ್ಯ 3ನೇ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾಗಿ ಹಿರಿಯ ರಾಜಕಾರಣಿ ಶಾಸಕ RV ದೇಶಪಾಂಡೆರವರು ಆಯ್ಕೆಯಾಗಿದ್ದಾರೆ, ನೇಮಕಗೊಂಡಿದ್ದಾರೆ. ಸೊ RV ದೇಶಪಾಂಡೆ ಟು ಬಿ ಚೇರ್ಡ್ ದ 3rd ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್, ARC ಅಂತ ಕರಿತೀವಲ್ಲ. ಬಹಳ ಸಲ ಎಕ್ಸಾಮ್ ಅಲ್ಲಿ ಕರ್ನಾಟಕದ ಮೊದಲನೇ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು ಯಾರು, ಅಥವಾ 2ನೇ ಆಡಳಿತ ಸುಧಾರಣೆ ಆಯೋಗದ ಅಧ್ಯಕ್ಷರು ಯಾರು, ಅಥವಾ ಈಗ 3ನೇ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು ಯಾರು ಅಂತ ಕೇಳ್ತಾರೆ. ಸೊ ಅದೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಫಸ್ಟ್ ನ್ಯೂಸ್ ಐಟಮ್, 3ನೇ ಆಯೋಗಕ್ಕೆ ದೇಶಪಾಂಡೆ ಸಾರಥ್ಯ. ರಾಜ್ಯದ 3ನೇ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರನ್ನಾಗಿ ಶಾಸಕ RV ದೇಶಪಾಂಡೆ ಅವರನ್ನ ನೇಮಿಸಲಾಗಿದೆ. ಹಿರಿಯ ರಾಜಕಾರಣಿ, ಸಾಕಷ್ಟು ಮಿನಿಸ್ಟ್ರಿಗಳ ಒಂದು ಮಿನಿಸ್ಟರ್ ಆಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ, ವಿವಿಧ ಮುಖ್ಯಮಂತ್ರಿಗಳ ಅಡಿಯಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಹಿರಿಯ ರಾಜಕಾರಣಿ, ಒಬ್ಬ ಶಾಸಕರು ಇವತ್ತು ದೇಶಪಾಂಡೆರವರು, RV ದೇಶಪಾಂಡೆರವರು ಕರ್ನಾಟಕ ರಾಜ್ಯದ 3ನೇ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಆರನಹಳ್ಳಿ ರಾಮಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ 2000ನೇ ಇಸ್ವಿಯ ಏಪ್ರಿಲ್ 17ರಂದು ರಾಜ್ಯದ ಮೊದಲ ಆಡಳಿತ ಸುಧಾರಣಾ ಆಯೋಗ, ಸೊ ಆರನಹಳ್ಳಿ ರಾಮಸ್ವಾಮಿರವರ ಅಧ್ಯಕ್ಷತೆಯಲ್ಲಿ, ಸೊ 2000ನೇ ಇಸ್ವಿಯಲ್ಲಿ, ಓಕೆ, ಒಂದಾಯ್ತು. ಅದೇ ರೀತಿಯಾಗಿ ಅವರ ಆಯೋಗ 2001ರಲ್ಲಿ ಅಂತಿಮ ವರದಿಯನ್ನು ಸಲ್ಲಿಸಿತ್ತು. ನಂತರ 2ನೇ ಕರ್ನಾಟಕ ರಾಜ್ಯದ ಆಡಳಿತ ಸುಧಾರಣಾ ಆಯೋಗ, ಸೊ ನಿವೃತ್ತ ಮುಖ್ಯ ಕಾರ್ಯದರ್ಶಿಗಳು TM ವಿಜಯ್ ಭಾಸ್ಕರ್ ಅವರ ಅಧ್ಯಕ್ಷತೆಯಲ್ಲಿ ರಾಜ್ಯದ 2ನೇ ಆಡಳಿತ ಸುಧಾರಣಾ ಆಯೋಗ ನೇಮಕ ಮಾಡಲಾಗಿತ್ತು 2021ರಲ್ಲಿ. ಓಕೆ, TM ವಿಜಯ ಭಾಸ್ಕರ್ ಅವರು 2ನೇ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು. ಅದೇ ರೀತಿಯಾಗಿ ಈಗ 3ನೇ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾಗಿ ಸೊ ಮಾಜಿ ಮಂತ್ರಿಗಳು RV ದೇಶಪಾಂಡೆರವರು ಆಯ್ಕೆಯಾಗಿದ್ದಾರೆ 3ನೇ ಕರ್ನಾಟಕ ರಾಜ್ಯ ಆಡಳಿತ ಸುಧಾರಣಾ ಆಯೋಗ. ಇವರೇ ಆರನಹಳ್ಳಿ ರಾಮಸ್ವಾಮಿ ಮೊದಲ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು. ಸೊ ಈಗ 3ನೇರವರು ರಘುನಾಥ ವಿಶ್ವನಾಥ ದೇಶಪಾಂಡೆ, RV ದೇಶಪಾಂಡೆ. ಸೊ ಈಗ ಆಲ್ರೆಡಿ 2ನೇ ಆಡಳಿತ ಸುಧಾರಣಾ ಆಯೋಗ ಅಥವಾ 2nd ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್, ಸೊ TM ವಿಜಯ್ ಭಾಸ್ಕರ್ ಅವರ ನೇತೃತ್ವದ ಸಮಿತಿ ಈಗ ಆಲ್ರೆಡಿ ವರದಿಯನ್ನು ಕೂಡ ಕೊಟ್ಟಿತ್ತು. CMಗೆ ಆಡಳಿತ ಸುಧಾರಣಾ ವರದಿ ಅಂತ ಕೂಡ ನಾವು ಮಾತಾಡಿದ್ವಿ. ಇನ್ನು 8ನೇ ಪ್ರಶ್ನೆ, ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯು ಎಲ್ಲ ನಗರ ಮತ್ತು ಗ್ರಾಮೀಣ ಪ್ರದೇಶಗಳ 18 ಸಾಂಪ್ರದಾಯಿಕ ಕರಕುಶಲ ಕರ್ಮಿಗಳನ್ನ ಒಳಗೊಂಡಿದೆ. ದ PM ವಿಶ್ವಕರ್ಮ ಸ್ಕೀಮ್ ವಿಲ್ ಕವರ್ 18 ಟ್ರೆಡಿಷನಲ್ ಕ್ರಾಫ್ಟ್ಸ್ಮೆನ್. ಸೊ ಹಾಗಾದ್ರೆ ಯಾರ್ಯಾರು ಕ್ರಾಫ್ಟ್ಸ್ಮನ್ ಅಂತ ಒಂದು ಪೇಪರ್ ಅಲ್ಲಿ ಆರ್ಟಿಕಲ್ ಬಂದಿತ್ತು, ಅದಕ್ಕೋಸ್ಕರ ಈ ಪ್ರಶ್ನೆ. ಈಗ ಆಲ್ರೆಡಿ ನಾವು ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಉದ್ಘಾಟನೆ, ಚಾಲನೆ, ಯಾರ್ಯಾರು ಅಂತ ಮಾತಾಡಿದ್ವಿ. ಇಲ್ಲಿ ಇನ್ನು ವಿಶೇಷವಾಗಿ ಅವ್ರು ಕೊಟ್ಟಿದ್ದಾರೆ ಯಾರ್ಯಾರು ಕುಶಲಕರ್ಮಿಗಳಂತ, ಅದಕ್ಕೋಸ್ಕರ ಇದನ್ನ ಮತ್ತೊಮ್ಮೆ ನಿಮಗೆ ತಿಳಿಸೋಣ ಅನ್ನೋ ಉದ್ದೇಶಕ್ಕೆ 18 ವಿಧದ ಸಾಂಪ್ರದಾಯಿಕ ಕುಶಲಕರ್ಮಿಗಳ ಮತ್ತು ಕರಕುಶಲಿಗಳ ಪ್ರಯೋಜನಗಳನ್ನು ಪಡಿತಾರೆ. ಯಾರ್ಯಾರಂದ್ರೆ ಬಡಗಿಗಳು, ದೋಣಿ ತಯಾರಕರು, ಆಯುಧ ತಯಾರಕರು, ಟೈಲರಿಂಗು, ಹೂಮಾಲೆ ತಯಾರಕರು, ಮೇಸ್ತ್ರಿಗಳು, ಅಕ್ಕಸಾಲಿಗರು, ಕುಂಬಾರರು, ಪಾದರಕ್ಷೆ ತಯಾರಕರು, ಬಟ್ಟೆ ಒಗೆಯುವವರು, ಕ್ಷೌರಿಕರು, ಬೀಗ ತಯಾರಕರು, ಸುತ್ತಿಗೆ ಮತ್ತು ಟೂಲ್ ಕಿಟ್ ತಯಾರಕರು, ಶಿಲ್ಪಿ, ಕಲ್ಲು ಕೆತ್ತನೆ ಮತ್ತು ಒಡೆಯುವವರು, ಮೀನುಗಾರಿಕೆ ಬಲೆ ತಯಾರಕರು, ಕಮ್ಮಾರರು, ಬುಟ್ಟಿ, ಚಾಪೆ, ಒರಕೆ ತಯಾರಿಸುವವರು ಮತ್ತು ನೇಕಾರರು, ಗೊಂಬೆ ಮತ್ತು ಆಟಿಕೆ ತಯಾರಕರು. ಹೀಗೆ ವಿವಿಧ 18
ಕರ್ಮಿಗಳನ್ನ, ಕರಕುಶಲಿಗಳನ್ನ, ಕುಶಲಕರ್ಮಿಗಳನ್ನ ಈ ಯೋಜನೆಯಲ್ಲಿ ತರ್ತಾ ಇದ್ದಾರೆ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ. ಹಾಗಾಗಿ ಈ ಯೋಜನೆಯ ಉದ್ದೇಶವೇನು, ಯೋಜನೆಯ ಪ್ರಯೋಜನಗಳೇನೆಂದ್ರೆ ಪ್ರಧಾನಮಂತ್ರಿ ವಿಶ್ವಕರ್ಮ ಪ್ರಮಾಣ ಪತ್ರ ಮತ್ತು ಗುರುತಿನ ಚೀಟಿ, ತರಬೇತಿ ಮತ್ತು ಕೌಶಲ್ಯ ಉನ್ನತೀಕರಣಕ್ಕಾಗಿ ದಿನಕ್ಕೆ 500 ರೂಪಾಯಿ ತರಬೇತಿ ಭತ್ಯೆ, 15,000 ರೂಪಾಯಿಗಿನ ಟೂಲ್ ಕಿಟ್ಟು, ವಿಶ್ವಕರ್ಮ ಸಹೋದರ ಸಹೋದರಿಯರಿಗೆ 3 ಲಕ್ಷ ರೂಪಾಯಿವರೆಗೆ ಖಾತರಿ ರಹಿತ ಸಾಲ, ಡಿಜಿಟಲ್ ವಹಿವಾಟಿಗೆ ಪ್ರೋತ್ಸಾಹ. ಎಷ್ಟು ಸಾಲ ಅನ್ನೋದು ಬಹಳ ಇಂಪಾರ್ಟೆಂಟ್, ಯಾಕಂದ್ರೆ ಸ್ಟೇಟ್ಮೆಂಟ್ ವೈಸ್ ಪ್ರಶ್ನೆಗಳಲ್ಲಿ ಕೇಳ್ತಾರೆ. 3 ಲಕ್ಷ ರೂಪಾಯಿವರೆಗೂ ಸಾಲ, ಉತ್ಪನ್ನಗಳಿಗೆ ಗುಣಮಟ್ಟದ ಪ್ರಮಾಣೀಕರಣ, ಬ್ರಾಂಡಿಂಗ್ ಮತ್ತು ಜಾಹೀರಾತುಗಳ ಮೂಲಕ ಮಾರುಕಟ್ಟೆಯ ಬೆಂಬಲ. ಇದ್ರ ಬಗ್ಗೆ ಈಗ ಆಲ್ರೆಡಿ ಏನೇನು ಕೇಳ್ಬೋದು ಅಂದ್ಬಿಟ್ಟು ಆಲ್ರೆಡಿ ಮಾತಾಡಿದ್ವಿ. ಸೆಪ್ಟೆಂಬರ್ 17, 2023 PM ವಿಶ್ವಕರ್ಮ ಯೋಜನೆಯನ್ನ ಪ್ರಧಾನಿ ಮೋದಿ ಅವರು ಚಾಲನೆಯನ್ನ ನೀಡಿದ್ರು. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಮತ್ತು ಆ ಯೋಜನೆಯ ಏನು ಪ್ರಮುಖ ಅಂಶಗಳೇನಿದಾವೆ, ಎಷ್ಟು ರೂಪಾಯಿವರೆಗೂ ಸಾಲವನ್ನ ಕೊಡ್ತಾರೆ, ಎಷ್ಟು ಅದನ್ನು ಮರುಪಾವತಿ ಮಾಡಬೇಕು, ಉಳಿದ ಸಾಲ ಯಾವಾಗ ಮಾಡಬೇಕು, ಅದೆಲ್ಲವನ್ನು ಕೂಡ ಮಾತಾಡಿದ್ವಿ ನಾವು ಆಲ್ರೆಡಿ. ನೋಡಿ, ಕಡಿಮೆ ಬಡ್ಡಿ ದರದಲ್ಲಿ 3 ಲಕ್ಷ ರೂಪಾಯಿವರೆಗೂ ಸಾಲ ಸೌಲಭ್ಯ ಕಲ್ಪಿಸಲಾಗುವುದು. ಶೀಘ್ರವೇ 1 ಲಕ್ಷ ಸಾಲ ನೀಡ್ತಾರೆ. ಅದನ್ನು ಮರುಪಾವತಿ ಮಾಡಿದ ಬಳಿಕ 2 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಸಾಲವನ್ನು ನೀಡ್ತಾರೆ. 5% ಬಡ್ಡಿ ದರ ಇರುತ್ತೆ. ಅದಕ್ಕೆ ಖಾತ್ರಿ ಕೂಡ ಕೊಡ್ತಾರೆ. ಅದೆಲ್ಲವೂ ಕೂಡ ನಾವು ಆಲ್ರೆಡಿ ಮಾತಾಡಿದ್ವಿ. ಅದರ ಒಂದು ಮುಂದುವರೆದ ಭಾಗವಂತ ಕರಿಬಹುದು. ವೋಕಲ್ ಫಾರ್ ಲೋಕಲ್, ದೇಶಿ ಕರಕುಶಲ ಕರ್ಮಿಗಳಿಗೆ ಹೊರಗುತ್ತಿಗೆ ಸಿಗಬೇಕು, ಹೀಗೆ ಎಲ್ಲವನ್ನು ಮಾತಾಡಿದ್ವಿ. ಓಕೆ, ನೆಕ್ಸ್ಟ್ ಕರ್ನಾಟಕಕ್ಕೆ ಮೊದಲ ಅಮೃತ ರೈಲು, ಫಸ್ಟ್ ಅಮೃತ್ ಟ್ರೈನ್ ಟು ಕರ್ನಾಟಕ. ಇದನ್ನ ಆಲ್ರೆಡಿ ನಾವು ವಂದೇ ಭಾರತ್ ಟ್ರೈನ್ ಬಗ್ಗೆ ಮಾತಾಡಬೇಕಾದ್ರೆ ನೋಡಿದ್ವಿ. ಜಸ್ಟ್ ಫಾರ್ ಎ ಕನ್ಫರ್ಮೇಶನ್, 6 ವಂದೇ ಭಾರತ್ ರೈಲುಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆ, ಅದರಲ್ಲಿ 2 ಕರ್ನಾಟಕಕ್ಕೆ ಬರ್ತಾ ಇದ್ದಾವೆ. ಕರ್ನಾಟಕಕ್ಕೆ ಮೊದಲ ಅಮೃತ ರೈಲು ಕೂಡ ಇದೆ. ಮೊದಲ ಬಾರಿಗೆ ದೇಶದಲ್ಲಿ ಸಂಚಾರ ಆರಂಭಿಸಿದ ಅಮೃತ ಭಾರತ್ನ 2 ರೈಲುಗಳು ಹಾಗೂ 6 ವಂದೇ ಭಾರತ್ ರೈಲುಗಳಿಗೆ ಪ್ರಧಾನಿ ಮೋದಿ ಅವರು ಹಸಿರು ನಿಶಾನೆ ತೋರಿದ್ರು. ಎಲ್ಲಿ ಅಂದ್ರೆ ಮರು ಅಭಿವೃದ್ಧಿಗೊಂಡಿರುವ ಅಯೋಧ್ಯ ಧಾಮ ಜಂಕ್ಷನ್ ಅಲ್ಲಿ. ಈ ಒಂದು ಸಂದರ್ಭದಲ್ಲಿ ಅವರು ಇನ್ನು ಪ್ರಮುಖವಾಗಿ ಪಶ್ಚಿಮ ಬಂಗಾಳದ ಮಾಲ್ಡಾದಿಂದ ಬೆಂಗಳೂರುವರೆಗೆ ಮೊದಲ ಅಮೃತ ಭಾರತ್ ರೈಲು ನಮ್ಮ ಕರ್ನಾಟಕಕ್ಕೆ, ಜೊತೆಗೆ ಕೊಯಮತ್ತೂರು ಬೆಂಗಳೂರು ಕಂಟೋನ್ಮೆಂಟ್ 1 ವಂದೇ ಭಾರತ್, ಮತ್ತೊಂದು ಮಂಗಳೂರು ಮಡ್ಗಾಂವ್ ಇನ್ನೊಂದು ವಂದೇ ಭಾರತ್. ಹೀಗೆ ಒಟ್ಟಾರೆಯಾಗಿ 2 ವಂದೇ ಭಾರತ್, 1 ಅಮೃತ ಭಾರತ್ ಕರ್ನಾಟಕಕ್ಕೆ. ಹೊಸದಾಗಿ ವಿನ್ಯಾಸಗೊಂಡಿರುವ ಕೇಸರಿ ಬಣ್ಣದ ಅಮೃತ ಭಾರತ ರೈಲುಗಳನ್ನ ಸಾಮಾನ್ಯ ವರ್ಗದ ಆರಾಮದಾಯಕ ಪ್ರಯಾಣ ಗಮನದಲ್ಲಿರಿಸಿಕೊಂಡು ನಿರ್ಮಿಸಲಾಗಿದೆ. ಪ್ರತಿ ರೈಲು 22 ಕೋಚ್ಗಳನ್ನು ಹೊಂದಿದ್ದು 1834 ಪ್ರಯಾಣಿಕರ ಸಾಮರ್ಥ್ಯವನ್ನು ಹೊಂದಿದೆ. ಇದು ಗಂಟೆಗೆ 130 ಕಿಲೋಮೀಟರ್ ವೇಗ. ಕವಚ ತಂತ್ರಜ್ಞಾನವನ್ನು ಕೂಡ ಬಳಸಲಾಗಿದೆ. ಕವಚ ತಂತ್ರಜ್ಞಾನ ಅಮೃತ ಭಾರತದಲ್ಲಿ ಇದೆ ಅಂದ್ರೆ ಇದೆ. ಕವಚ ತಂತ್ರಜ್ಞಾನ ಅಂದ್ರೆ ಏನು ಅಂತ ಬೇರೆ ಬೇರೆ ವಿಡಿಯೋಸ್ ನೋಡಿ ಮಾಡಿದ್ದೀನಿ ಆಲ್ರೆಡಿ. ಮತ್ತು 22 ಕೋಚುಗಳು, 1834 ಪ್ರಯಾಣ. ಇಲ್ಲಿ ವೇಗ ವೆರಿ ಇಂಪಾರ್ಟೆಂಟ್. ಅಮೃತ ಭಾರತ್ನ ರೈಲ್ಗಳ ವೇಗ 130 ಕಿಲೋಮೀಟರ್ ಪರ್ ಅವರ್. ಕರ್ನಾಟಕಕ್ಕೂ ಬಂತು ಅಮೃತ ಭಾರತ್ ರೈಲು. ಎಲ್ಲಿಂದ ಎಲ್ಲಿವರೆಗೆ ಅಂದ್ರೆ ಮಾಲ್ಡಾ ಟೌನ್ ಇಂದ, ವೆಸ್ಟ್ ಬೆಂಗಾಲ್ನ ಮಾಲ್ಡಾದಿಂದ ಬೆಂಗಳೂರಿನ ಮೋಸ್ಟ್ ವಿಶ್ವೇಶ್ವರಯ್ಯ ಟರ್ಮಿನಸ್ ಇರಬೇಕು. ಓಕೆ, ಕ್ವಶನ್ ನಂಬರ್ 10. ಇತ್ತೀಚೆಗೆ ಸಾಂಸ್ಕೃತಿಕ ಪರಂಪರೆ ಸಂರಕ್ಷಣೆಗಾಗಿ ಯುನೆಸ್ಕೋ ಏಷ್ಯಾ ಪೆಸಿಫಿಕ್ ಪ್ರಶಸ್ತಿಯನ್ನು ಪಡೆದಿರುವ ಚರ್ಚ್ ಆಫ್ ಎಪಿಫ್ಯಾನಿ ಯಾವ ರಾಜ್ಯದಲ್ಲಿದೆ? ಚರ್ಚ್ ಆಫ್ ಎಪಿಫ್ಯಾನಿ that has recently secured a prestigious UNESCO Asia Pacific Award for Cultural Heritage and Conservation is located in which state? ಮಹಾರಾಷ್ಟ್ರ, ಹರಿಯಾಣ, ಗೋವಾ, ಕೇರಳ. ಅಂದ್ರೆ ಸರಿಯಾದ ಉತ್ತರ ಹರಿಯಾಣದಲ್ಲಿದೆ ಚರ್ಚ್ ಆಫ್ ಎಪಿಫ್ಯಾನಿ. ಅದರ ಜೊತೆಗೆ 12 ಪ್ರದೇಶಗಳಿಗೆ ಯುನೆಸ್ಕೋ ಏಷ್ಯಾ ಪೆಸಿಫಿಕ್ ಪ್ರಶಸ್ತಿಯನ್ನು ಕೂಡ ನೀಡಲಾಗಿದೆ. ಯಾವ್ಯಾವ ನೋಡ್ತಾ ಹೋಗೋಣ. 3 heritage projects from Punjab and Haryana. Namely, the first one is Rambagh Gate and Ramparts, ಒಂದು ಅಮೃತ್ಸರದಲ್ಲಿದೆ. ಎರಡನೇದು ಗುರುದಾಸ್ಪುರದಲ್ಲಿರ್ತಕ್ಕಂಥ ಪಿಪಾಲ್ ಅವೇಲಿ. ಮೂರನೇದು ಚರ್ಚ್ ಆಫ್ ಎಪಿಫ್ಯಾನಿ ಗುರ್ಗಾಂವ್ ಅಲ್ಲಿದೆ. ಈ 3 ಪ್ರದೇಶಗಳಿಗೆ ಯುನೆಸ್ಕೋ ಏಷ್ಯಾ ಪೆಸಿಫಿಕ್ ಅವಾರ್ಡ್ಸ್ ಫಾರ್ ಕಲ್ಚರಲ್ ಹೆರಿಟೇಜ್ ಕನ್ಸರ್ವೇಷನ್ ಎನ್ನುವ ಪ್ರಶಸ್ತಿಯನ್ನ ನೀಡಲಾಗಿದೆ. 3 ಯಾವ್ಯಾವ ಅಂದ್ರೆ ಅಮೃತ್ಸರದ ರಾಂಬಾಗ್ ಗೇಟ್ ಮತ್ತು ರಾಂಪಾರ್ಟ್ಸ್ ಒಂದು, ಎರಡನೇದು ಗುರುದಾಸ್ಪುರದ ಪೀಪಲ್ ಅವೇಲಿ, ಮೂರನೇದು ಗುರ್ಗಾಂವ್ನ ಚರ್ಚ್ ಆಫ್ ಎಪಿಫಾನಿ. ಹೀಗೆ ಕೇಳಿದರೆ 3 ಕೂಡ ನೆನ್ಪಿಡಿ. ಅವಾರ್ಡ್ಸ್ ಆಫ್ ಎಕ್ಸಲೆನ್ಸ್ ಟು ರಾಂಬಾಗ್ ಗೇಟ್ಸ್ ಅಂಡ್ ರಾಂಪಾರ್ಟ್ಸ್ ಮತ್ತು ಅವಾರ್ಡ್ ಆಫ್ ಮೆರಿಟ್ಸ್ ಚರ್ಚ್ ಆಫ್ ಎಪಿಫಾನಿ ಹರಿಯಾಣದಲ್ಲಿ. ಇನ್ನು ಹರಿಯಾಣದ ವಿಶೇಷತೆಯನ್ನು ನೋಡೋದಾದ್ರೆ ಇದರ ರಾಜಧಾನಿ ಚಂಡೀಗಢ ಆಗುತ್ತೆ. ದೊಡ್ಡ ಸಿಟಿ ಫರೀದಾಬಾದ್. 22 ಜಿಲ್ಲೆಗಳಿದಾವೆ. ಅಲ್ಲಿ ಬಂಡಾರು ದತ್ತಾತ್ರೇಯರವರು ಗವರ್ನರ್ ಆದ್ರೆ ಮನೋಹರ್ ಲಾಲ್ ಖಟ್ಟರ್ ಅವರು ಅಲ್ಲಿನ ಮುಖ್ಯಮಂತ್ರಿಗಳಾಗ್ತಾರೆ. ಬಂಡಾರು ದತ್ತಾತ್ರೇಯ ರಾಜ್ಯಪಾಲರು, ಮನೋಹರ್ ಲಾಲ್ ಖಟ್ಟರ್ ಚೀಫ್ ಮಿನಿಸ್ಟರ್.
ಇನ್ನು ಕ್ವಶನ್ ನಂಬರ್ 11, ಇಂಡಿಯಾ ಸ್ಕಿಲ್ಸ್ ರಿಪೋರ್ಟ್ 2024 ಪ್ರಕಾರ ಯಾವ ರಾಜ್ಯವು ಕೆಲಸ ಮಾಡಲು ಹೆಚ್ಚು ಆದ್ಯತೆಯ ರಾಜ್ಯವಾಗಿದೆ? As per the India Skills Report 2024, which state is the most preferred state to work ಅಂತ ಹೀಗೆ ಇಲ್ಲಿ ಕೇವಲ ನ್ಯೂಸ್ ಪೇಪರ್ ಐಟಮ್ ಅಷ್ಟೇ ಅಲ್ಲ, ಬೇರೆ ಬೇರೆ ವೆಬ್ಸೈಟ್ಗಳನ್ನು ರೆಫರ್ ಮಾಡಿ, ಅದು PIB ಆಗಿರ್ಬೋದು, GK ಟುಡೇ ಆಗಿರ್ಬೋದು, ವಿಜನ್ IAS ಆಗಿರ್ಬೋದು, ಅಥವಾ ಇನ್ನಿತರ ಬೇರೆ ಬೇರೆ ಪ್ರಮುಖ ಒಂದು ಪ್ಲೇಸಸ್ ಎಲ್ಲಿಂದ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಇತ್ತೀಚಿನ ಪ್ರಶ್ನೆಗಳಲ್ಲಿ, ಅಲ್ಲಿಂದ ಪ್ರಮುಖವಾಗಿರ್ತವುಗಳನ್ನು ಕೂಡ ತಂದುಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಸೊ ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಈ ಒಂದು ಪ್ರಶ್ನೆಗೆ ಇಂಡಿಯಾ ಸ್ಕಿಲ್ಸ್ ರಿಪೋರ್ಟ್ 2024 ಪ್ರಕಾರ ಯಾವ ರಾಜ್ಯ ಕೆಲಸ ಮಾಡೋದಕ್ಕೆ ಹೆಚ್ಚು ಆದ್ಯತೆ ಅಂತ ಕರೆಸ್ಕೊಳ್ತಾ ಇದೆ ಅಂದ್ರೆ ಕರ್ನಾಟಕ, ತೆಲಂಗಾಣ, ಕೇರಳ, ಗುಜರಾತ್. ಅಂದ್ರೆ ಕೇರಳ ರಾಜ್ಯ. ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಶನ್, ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರಿ, ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟಿ ಸೇರಿದಂತೆ ಹಲವಾರು ಘಟಕಗಳ ಸಹಯೋಗದೊಂದಿಗೆ ವಿಭಾಕ್ಸ್ ಎನ್ನುವ ಒಂದು ಸಂಸ್ಥೆ ಇದು ಒಂದು ಭಾರತ ಕೌಶಲ್ಯ ವರದಿಯನ್ನ, ಇಂಡಿಯಾ ಸ್ಕಿಲ್ಸ್ ರಿಪೋರ್ಟ್ ಅನ್ನ ವರದಿ ಮಾಡಿದೆ. ಭಾರತ ಕೌಶಲ್ಯ ವರದಿ AICT, ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಶನ್, CII, ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರಿ ಮತ್ತು ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟೀಸ್ ಇವೆಲ್ಲವುಗಳು ಸೇರಿ ವಿಭಾಕ್ಸ್ ಎನ್ನುವ ಸಂಸ್ಥೆ ಇಂಡಿಯಾ ಸ್ಕಿಲ್ಸ್ ರಿಪೋರ್ಟ್ ಅನ್ನ ತಂದಿದೆ. ಇದರಲ್ಲಿ ಭಾರತದಲ್ಲಿ ಉದ್ಯೋಗಾವಕಾಶವು ಸುಧಾರಣೆಯನ್ನ ತೋರಿಸಿದೆ. ಮೌಲ್ಯಮಾಪನ ಮಾಡಿದ 51.25% ಯುವ ವ್ಯಕ್ತಿಗಳ ಅಗತ್ಯ ಕೌಶಲ್ಯಗಳನ್ನು ಹೊಂದಿರುವ ಉದ್ಯೋಗಿಗಳಾಗಿದ್ದಾರೆ. ಇವತ್ತು ಸ್ಕಿಲ್ಸ್ ಹೆಚ್ಚಿಗೆ ಆಗಿದೆ ನಮ್ಮ ಭಾರತೀಯರಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ. ಜೊತೆಗೆ ಕೇರಳ ರಾಜ್ಯವು ಉದ್ಯೋಗಕ್ಕಾಗಿ ಸುಮಾರು 18ರಿಂದ 21 ವರ್ಷದ ವಯೋಮಾನದೊಳಗಿನ ಉದ್ಯೋಗಾವಕಾಶದಲ್ಲಿ ಉತ್ತಮ ಸ್ಥಾನವನ್ನು ಪಡೆದಿದೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಸೊ ಹಾಗಾದ್ರೆ ಕೇರಳದ ಬಗ್ಗೆ ಒಂದಷ್ಟು ಮಾಹಿತಿ. ಕೇರಳ, ಸೊ ರಾಜಧಾನಿ ತಿರುವನಂತಪುರಂ, 14 ಜಿಲ್ಲೆಗಳಿದ್ದಾವೆ. ಆರಿಫ್ ಮೊಹಮ್ಮದ್ ಖಾನ್ ಅವರು ಗವರ್ನರ್, ಪಿಣರಾಯಿ ವಿಜಯನ್ ಅವರು ಅಲ್ಲಿನ ಮುಖ್ಯಮಂತ್ರಿಗಳು. ಸೊ ಇಂಡಿಯಾ ಸ್ಕಿಲ್ಸ್ ರಿಪೋರ್ಟ್ ಫೈಂಡ್ಸ್ ಕೇರಳ ದ ಮೋಸ್ಟ್ ಪ್ರಿಫರ್ಡ್ ಸ್ಟೇಟ್ ಟು ವರ್ಕ್. ಇನ್ನು ಕ್ವಶನ್ ನಂಬರ್ 12, ಫೇಮ್ ಇದರ ವಿಸ್ತೃತ ರೂಪವೇನು ಅಂತ ಕೇಳಬಹುದು, ಅಥವಾ ಇದರ ಉದ್ದೇಶವೇನು ಅಂತ ಕೇಳಬಹುದು. ಸೊ ಫೇಮ್ ಇಂಡಿಯಾ ಸ್ಕೀಮ್ ಅನ್ನ ನಿರ್ವಹಿಸುವ ಜವಾಬ್ದಾರಿಯನ್ನ ಯಾವ ಭಾರತೀಯ ಸಚಿವಾಲಯ ಹೊಂದಿದೆ? ಇದೊಂದು ಸ್ಕೀಮ್. So which Indian ministry is responsible for administering the FAME India scheme? So Ministry of Finance, Ministry of Electronics and Information Technology, Ministry of Ayush, Ministry of Heavy Industries ಅಂದ್ರೆ ಸೊ ಸರಿಯಾದ ಉತ್ತರ Ministry of Heavy Industries ಅಥವಾ ಭಾರಿ ಕೈಗಾರಿಕೆಗಳ ಸಚಿವಾಲಯವು ಭಾರತದಲ್ಲಿ ಹೈಬ್ರಿಡ್ ಮತ್ತು ಎಲೆಕ್ಟ್ರಿಕ್ ವೆಹಿಕಲ್ಸ್ ಯೋಜನೆಯನ್ನು ವೇಗವಾಗಿ ಅಳವಡಿಸಿಕೊಳ್ಳುವ ಮತ್ತು ತಯಾರಿಸುವ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಫೇಮ್ ಇಂಡಿಯಾ ಸ್ಕೀಮ್, ದ ಮಿನಿಸ್ಟ್ರಿ ಆಫ್ ಹೆವಿ ಇಂಡಸ್ಟ್ರೀಸ್ ಅಡ್ಮಿನಿಸ್ಟ್ರೇಟ್ಸ್ ದ ಫೇಮ್ ಅಂದ್ರೆ ಏನು ಇಲ್ಲಿ ನೋಡಬಹುದು. ಫಾಸ್ಟರ್ ಅಡಾಪ್ಷನ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಹೈಬ್ರಿಡ್ ಅಂಡ್ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಇನ್ ಇಂಡಿಯಾ. ಸೊ ಗಮನಿಸಬೇಕು, ನಮ್ಮ ಭಾರತದಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಗಳ ಹೆಚ್ಚಿನ ಉತ್ಪಾದನೆ ಆಗಬೇಕು, ಹೈಬ್ರಿಡ್ ವೆಹಿಕಲ್ಗಳ ಹೆಚ್ಚಿನ ಉತ್ಪಾದನೆ ಆಗಬೇಕನ್ನೋ ಉದ್ದೇಶಕ್ಕೆ ಫೇಮ್ ಸ್ಕೀಮ್ ಅನ್ನು ಕೇಂದ್ರ ಸರ್ಕಾರ ತಂದಿದೆ ಅಲ್ವಾ. ಸೊ ಇನ್ಸ್ಟಿಟ್ಯೂಟೆಡ್ 2015, ದಿಸ್ ಸ್ಕೀಮ್ ಈಸ್ ಟು ಎನ್ಕರೇಜ್ ದ ಅಡಾಪ್ಷನ್ ಆಫ್ ಎಲೆಕ್ಟ್ರಿಕ್ ಅಂಡ್ ಹೈಬ್ರಿಡ್ ವೆಹಿಕಲ್ಸ್ ಇನ್ ದ ಕಂಟ್ರಿ. ದೇಶದಲ್ಲಿ ಎಲೆಕ್ಟ್ರಿಕ್ ಮತ್ತು ಹೈಬ್ರಿಡ್ ವಾಹನಗಳ ಅಳವಡಿಸಿಕೊಳ್ಳುವುದರತ್ತ ಉತ್ತೇಜನವನ್ನು ನೀಡಬೇಕನ್ನೋ ಗುರಿಯನ್ನು ಹೊಂದಿದೆ ಅಲ್ವಾ. ಸೊ ಇದಕ್ಕೆ 10,000 ಕೋಟಿ ರೂಪಾಯಿಗಳನ್ನು ಕೂಡ ಕೊಟ್ಟಿತ್ತು. ಫೇಮ್ 1 ಆಯ್ತು, ಈಗ ಫೇಮ್ 2 ಕೂಡ ಬಂದಿದೆ. ಸೊ ಗಮನಿಸಬೇಕು. ಸೊ ಇದರ ಉದ್ದೇಶ ಏನಾಗುತ್ತೆ ಅಂದ್ರೆ ಹೆಚ್ಚಿನ ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನು ಪರ್ಚೇಸ್ ಮಾಡೋದಕ್ಕೆ ಒಂದು ಸಬ್ಸಿಡಿಗಳನ್ನು ಕೊಡ್ತಕ್ಕಂಥದ್ದು, ಹೆಚ್ಚಿನ ಚಾರ್ಜಿಂಗ್ ಪಾಯಿಂಟ್ಗಳನ್ನು ಇನ್ಸ್ಟಾಲ್ ಮಾಡೋದಕ್ಕೆ ಯಾರು ಮುಂದೆ ಬರ್ತಾರೆ ಅವರಿಗೆ ಸಹಕಾರವನ್ನು ನೀಡ್ತಕ್ಕಂಥದ್ದು ಅಲ್ವಾ. ಡೀಸೆಲ್ ಮತ್ತು ಪೆಟ್ರೋಲ್ ವೆಹಿಕಲ್ಗಳ ಡಿಮ್ಯಾಂಡ್ ಅನ್ನ ಕಡಿಮೆ ಮಾಡ್ತಕ್ಕಂಥದ್ದು, ಆ ಮೂಲಕ ಆಟೋಮೊಬೈಲ್ ಸೆಕ್ಟರ್ ಅಲ್ಲಿ ಹೊಸ ಹುದ್ದೆಗಳನ್ನು ಕ್ರಿಯೇಟ್ ಮಾಡೋದು ಮತ್ತು ಪೊಲ್ಯೂಷನ್ ಇಂಡ್ಯೂಸ್ಡ್ ಹೆಲ್ತ್ ಪ್ರಾಬ್ಲಮ್ಸ್ ಅನ್ನ ರೆಡ್ಯೂಸ್ ಮಾಡ್ತಕ್ಕಂಥದ್ದು ಫೇಮ್ ಇಂಡಿಯಾದ ಉದ್ದೇಶವಾಗಿದೆ. ಫೇಮ್ನ ವಿಸ್ತೃತ ರೂಪ, ಅದರ ಉದ್ದೇಶ, ಅದರ ಮಾಹಿತಿಯನ್ನು ನೋಡಬಹುದು. ಸೊ ಮತ್ತೆ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಸಬ್ಸಿಡಿ ಏನೇನಿದೆ ಅಂತ ಇಲ್ಲಿ ಕೊಟ್ಟಿದ್ದೀನಿ. 13, ಭಾರತದ ಮೊದಲ ಹಿಮಾಲಯನ್ ಏರ್ ಸಫಾರಿಯನ್ನ ಭಾರತದ ಯಾವ ರಾಜ್ಯದಿಂದ ಇತ್ತೀಚೆಗೆ ಪ್ರಾರಂಭಿಸಲಾಯಿತು? ಇಂಡಿಯಾಸ್ ಫಸ್ಟ್ ಹಿಮಾಲಯನ್ ಏರ್ ಸಫಾರಿ ವಾಸ್ ರೀಸೆಂಟ್ಲಿ ಲಾಂಚ್ಡ್ ಫ್ರಮ್ ವಿಚ್ ಇಂಡಿಯನ್ ಸ್ಟೇಟ್? ಈ ತರ ಪ್ರಶ್ನೆ ನೇರವಾಗಿ ಕೇಳಿರೋದನ್ನ ನೋಡಿದೀವಿ. ಅತಿ ದೊಡ್ಡದು, ಅತಿ ಚಿಕ್ಕದು, ಫಸ್ಟ್, ಲಾಸ್ಟ್, ಸೊ ಈ ತರದನ್ನ ಬಹಳ ಕೇಳ್ತಾ ಇದ್ದಾರೆ ಇತ್ತೀಚಿನ ಎಕ್ಸಾಮ್ ಅಲ್ಲಿ. ಸೊ ಭಾರತದಲ್ಲಿ ಮೊದಲ ಹಿಮಾಲಯನ್ ಏರ್ ಸಫಾರಿ, ಸೊ ಹಿಮಾಚಲ್ ಪ್ರದೇಶ್, ಉತ್ತರಾಖಂಡ, ಲಡಾಖ್, ಜಮ್ಮು ಕಾಶ್ಮೀರ ಅಂದ್ರೆ ಉತ್ತರಾಖಂಡ ರಾಜ್ಯವು ಹಿಮಾಲಯನ್ ಏರ್ ಸಫಾರಿಯನ್ನು ತಂದಿರತಕ್ಕಂಥ ಮೊಟ್ಟ ಮೊದಲ ಭಾರತದ ರಾಜ್ಯವಾಯಿತು ಉತ್ತರಾಖಂಡ. ಸೊ ಡಿಸೆಂಬರ್ 16, 2023 ದೇಶದ ಮೊದಲ ಹಿಮಾಲಯನ್ ಏರ್ ಸಫಾರಿಯನ್ನು ಉತ್ತರಾಖಂಡದಿಂದ ಆರಂಭಿಸಲಾಯಿತು. ಈ ಸಾಹಸವನ್ನು ಪ್ರಾರಂಭಿಸಿದ ಮೊದಲ ರಾಜ್ಯ ಎಂಬ ಹೆಗ್ಗಳಿಕೆಗೂ ಕೂಡ ಉತ್ತರಾಖಂಡ ಪಾತ್ರವಾಯಿತು.
ಸೊ ಸೌತ್ ಏಷ್ಯಾ ಅಂಡ್ ಇಂಡಿಯಾಸ್ ಫಸ್ಟ್ ಗೈರೋಕಾಪ್ಟರ್ ಬೈ ಏರ್ ಸಫಾರಿ. ಗೈರೋಕಾಪ್ಟರ್ ಅಂತಾರೆ, ಇದೊಂಥರ ಹೆಲಿಕಾಪ್ಟರ್ ತರ ಇರುತ್ತೆ, ಬಟ್ ಹೆಲಿಕಾಪ್ಟರ್ ಅಲ್ಲ, ಬದಲಾಗಿ ಗೈರೋಕಾಪ್ಟರ್. ನವೀನ್ ಹರಿದ್ವಾರ, ಡೆಹ್ರಾಡೂನ್, ಸೊ ಒಟ್ಟಾರೆಯಾಗಿ ಉತ್ತರಾಖಂಡದಲ್ಲಿ ಗೈರೋಕಾಪ್ಟರ್. ಸೊ ಗೈರೋಕಾಪ್ಟರ್ಗೂ ಹೆಲಿಕಾಪ್ಟರ್ಗೂ ಸ್ವಲ್ಪ ವ್ಯತ್ಯಾಸ ಇದೆ. ಸೊ ಗೈರೋಕಾಪ್ಟರ್ ಆಲ್ಸೋ ಕಾಲ್ಡ್ ಆಸ್ ಆಟೋ ಗೈರೋ ಅಂತ ಕೂಡ ಕರಿತೀವಿ. ಈಸ್ ಎ ರೋಟರಿ ವಿಂಗ್ ಏರ್ಕ್ರಾಫ್ಟ್ ದಟ್ ಫ್ಲೈಸ್ ಬೈ ಮೀನ್ಸ್ ಆಫ್ ಎ ಆಟೋ ರೊಟೇಷನ್. ಆಟೋ ರೊಟೇಷನ್ ಮೂಲಕ ಇದು ಹಾರಾಟವನ್ನ ಮಾಡುತ್ತೆ. ಹೆಲಿಕಾಪ್ಟರ್ಗಿಂತಲೂ ಇದು ವ್ಯತ್ಯಾಸವನ್ನು ಹೊಂದಿದೆ. ಇದನ್ನ ಮೊದಲನೇ ಬಾರಿಗೆ 1923 ಸ್ಪೇನ್ ಅಲ್ಲಿ ಜುವಾನ್ ಡಿ ಲಾ ಸಿರ್ವಾ ಎನ್ನೋರು ಈ ಆಟೋ ಗೈರವನ್ನ ಮೊದಲು ಇನ್ವೆಂಟ್ ಮಾಡ್ತಾರೆ. ಸೊ ಜುಲಾನ್ ಡಿ ಲಾವಾ ಸಿರ್ವಾ, ಸ್ಪೇನ್, 1923 ಗೈರೋಕಾಪ್ಟರ್ನ ಏನು ಸಂಶೋಧಕ. ಓಕೆ, ಇನ್ನು ಉತ್ತರಾಖಂಡದ ಒಂದಷ್ಟು ಮಾಹಿತಿ. ಓಕೆ, ಅಲ್ಲಿನ ರಾಜ್ಯಪಾಲರು ಗುರುಮಿತ್ ಸಿಂಗ್ ಮತ್ತು ಪುಷ್ಕರ್ ಸಿಂಗ್ ಧಾಮಿ ಅಲ್ಲಿನ ಮುಖ್ಯಮಂತ್ರಿಗಳು. ನೆಕ್ಸ್ಟ್ 2024 ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ನಲ್ಲಿ ಮೊದಲ ಬಾರಿಗೆ ಯಾವ ಕ್ರೀಡೆಯನ್ನ ಪರಿಚಯಿಸಲಾಗುತ್ತಿದೆ? ವಿಚ್ ಸ್ಪೋರ್ಟ್ ಈಸ್ ಬೀಯಿಂಗ್ ಇಂಟ್ರಡ್ಯೂಸ್ಡ್ ಇನ್ ದ 2024 ಖೇಲೋ ಇಂಡಿಯಾ ಯೂತ್ ಗೇಮ್ ಫಾರ್ ದ ಫಸ್ಟ್ ಟೈಮ್? ಸ್ಕ್ವಾಶ್, ಕ್ಯಾನೋಯಿಂಗ್, ಕಯಾಕಿಂಗ್, ಕ್ಯಾನೋಸೆಲ್ಲಮ್ ಅಂದ್ರೆ ಕ್ಯಾನೋ ಸ್ಲಾಲೋಮ್ ಅಂದ್ರೆ ಸರಿಯಾದ ಉತ್ತರ ಸ್ಕ್ವಾಶ್ ಆಗುತ್ತೆ. ಸ್ಕ್ವಾಶ್ ಅನ್ನ ಮೊದಲ ಬಾರಿಗೆ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಅಲ್ಲಿ ಇಂಟ್ರಡ್ಯೂಸ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ 6ನೇ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ತಮಿಳುನಾಡಿನಲ್ಲಿ 19 ರಿಂದ 31 ಜನವರಿ 2024 ನಡೆಯಲಿದೆ. ಸೊ ಖೇಲೋ ಇಂಡಿಯಾ ಗೇಮ್ಸ್ KIYG 2018 ಮೊದಲ ಬಾರಿಗೆ ಸ್ಟಾರ್ಟ್ ಆಗಿತ್ತು. ಈಗ 2023 ಮುಗಿದಿತ್ತು. ಈಗ 2024 6ನೇ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ನಡೆಯುತ್ತೆ. ಓಕೆ, ಇದನ್ನ ಚೆನ್ನೈ, ತಿರುಚಿ, ಮಧುರೈ, ಕೊಯಮತ್ತೂರಲ್ಲಿ ಆಯೋಜಿಸಲಾಗುವುದು. ಸ್ಕ್ವಾಶ್ ಆಟವನ್ನ ಮೊದಲ ಬಾರಿಗೆ ಈ ಒಂದು ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಅಲ್ಲಿ ಸೇರಿಸಲಾಗ್ತಾ ಇದೆ. ಹಾಗಾದ್ರೆ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಅನ್ನ ಅಂಡರ್ 17 ಮತ್ತು ಅಂಡರ್ 21 ನಲ್ಲಿ ಇರ್ತಕ್ಕಂಥವ್ರಿಗೆ ಅಲೋ ಮಾತ್ರ ಇರುತ್ತೆ. ಸೊ ಹಾಗಾದ್ರೆ ಇಲ್ಲಿ 2 ಕ್ಯಾಟಗರಿ ಹೇಳಿದ್ವಿ, ಅಂಡರ್ 17 ಮತ್ತು ಅಂಡರ್ 21 ಅಂತ. ಇದೊಂದು ಮಲ್ಟಿ ಡಿಸಿಪ್ಲಿನರಿ ಕ್ರೀಡಾಕೂಟವಾಗಿರುತ್ತೆ. ಇದರಲ್ಲಿ ಉತ್ತಮ ಪರ್ಫಾರ್ಮೆನ್ಸ್ ಅನ್ನು ತೋರಿಸಿರ್ತಕ್ಕಂಥ 1000 ಒಂದು ಆಟಗಾರರಿಗೆ ಅಥವಾ ಕಿಡ್ಸ್ಗೆ, ಅದು ಅಲ್ಲೇನು ಪಾರ್ಟಿಸಿಪೇಟ್ ಮಾಡಿದ್ರು ಒಳ್ಳೆ ಆಟಗಾರರಿಗೆ 1000 ಜನರನ್ನು ಸೆಲೆಕ್ಟ್ ಮಾಡಿ ವರ್ಷಕ್ಕೆ 5 ಲಕ್ಷ ರೂಪಾಯಿದಂತೆ 8 ವರ್ಷಗಳ ರಿಗಾರಸ್ ಟ್ರೈನಿಂಗ್ ಅನ್ನು ಕೊಟ್ಟು ಅವರನ್ನ ಅಂತಾರಾಷ್ಟ್ರೀಯ ಮಟ್ಟದ ಆಟಗಾರನಾಗಿ ಬದಲಾವಣೆ ಮಾಡೋದಕ್ಕೆ ಇವತ್ತು ಭಾರತ ಸರ್ಕಾರ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಅನ್ನ ತಂದಿದೆ. ಸೊ ನೋಡಬಹುದು, ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಮೊದಲನೇದು ದೆಹಲಿಯಲ್ಲಿ 2018 ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಫಸ್ಟ್. ನಂತರ 2019 ಮಹಾರಾಷ್ಟ್ರದ ಪುಣೆಯಲ್ಲಿ, 2020 ಆಸಾಂನ ಗುವಾಹತಿಯಲ್ಲಿ, 2021 ಹರಿಯಾಣದಲ್ಲಿ ನಡೀಬೇಕಾಗಿತ್ತಂತೆ, ಪೋಸ್ಟ್ಪೋನ್ ಆಯಿತು ಮೋಸ್ಟ್ಲಿ ಡ್ಯೂ ಟು ದ ಕೋವಿಡ್. ಅದಾದ ನಂತರ 2023 ಭೂಪಾಲಲ್ಲಿ ನಡೆಸಲಾಯಿತು. ಓಕೆ, ಅದಾದ ನಂತರ ಈಗ ಮತ್ತೆ ತಮಿಳುನಾಡಿನಲ್ಲಿ ಚೆನ್ನೈಯಲ್ಲಿ ನಡೆಯಲಿದೆ. ಚೆನ್ನೈ ಜೊತೆಗೆ ಬೇರೆ ಬೇರೆ. ಅದ್ರ ಜೊತೆಗೆ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಜೊತೆಗೆ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ ಅಂತ ನಡೆಸ್ತಾರೆ ಅಲ್ವಾ. ಸೊ ಮೊದಲ ಬಾರಿಗೆ 2020 ಭುವನೇಶ್ವರದಲ್ಲಿ ನಡೆಸಲಾಗಿತ್ತು. ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ ಭಾರತದಲ್ಲಿ ನಡೆಯುವ ರಾಷ್ಟ್ರೀಯ ಮಟ್ಟದ ಬಹು ಕ್ರೀಡಾ ಕಾರ್ಯಕ್ರಮವಾಗಿದ್ದು ದೇಶದಾದ್ಯಂತ ವಿಶ್ವವಿದ್ಯಾನಿಲಯಗಳ ಕ್ರೀಡಾಪಟುಗಳು ವಿವಿಧ ಕ್ರೀಡಾ ಭಾಗಗಳಲ್ಲಿ ಸ್ಪರ್ಧಿಸ್ತಾರೆ. ಓಕೆ, ಅಂದ್ರೆ ಇಲ್ಲಿ ಯೂನಿವರ್ಸಿಟಿ ರೆಪ್ರೆಸೆಂಟೇಟಿವ್ಸ್ ಮಾತ್ರ ಭಾಗವಹಿಸಬಹುದು. ಗ್ರೂಪ್ 18 to 25 ಏಜ್ ಇರ್ತಕ್ಕಂಥವ್ರು ಭಾಗವಹಿಸಬಹುದು. ಇದನ್ನ ಕೇಂದ್ರದ ಯುವಜನ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ಮುನ್ನಡೆಸುತ್ತೆ. ಓಕೆ, ಹಾಗಾದ್ರೆ ಈ ವರ್ಷ 2022 ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ ಇಲ್ಲಿ BBD ಯೂನಿವರ್ಸಿಟಿ ಉತ್ತರ ಪ್ರದೇಶದಲ್ಲಿ ನಡೆಸಲಾಗಿತ್ತು. 2022ನೇ ಸಾಲಿನದು 2023 ನಡೆಸಲಾಗಿತ್ತು. ಅದನ್ನ ಪ್ರಧಾನಿಗಳು ಉದ್ಘಾಟನೆ ಕೂಡ ಮಾಡಿದ್ರು. ಅದೇ ತರ 2021 ನಡೆಸಿದ್ದು 2022 ಬೆಂಗಳೂರಲ್ಲಿ ನಡೆಸಲಾಗಿತ್ತು. ಅದರಲ್ಲಿ ಜೈನ್ ವಿವಿ ಮೊದಲ ಸ್ಥಾನದಲ್ಲಿ ಕೂಡ ಬಂದಿತ್ತು. ಇನ್ನು ಇದನ್ನ ನಾವು ಫೆಬ್ರವರಿ 2023 ಪಾರ್ಟ್ 6 ಅಲ್ಲಿ ಮಾತಾಡಿದ್ವಿ. 5ನೇ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ನಲ್ಲಿ ಭಾರತದ ಯಾವ ರಾಜ್ಯವು ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ ಅಂತ. ಮಹಾರಾಷ್ಟ್ರ ಅಗ್ರಸ್ಥಾನದಲ್ಲಿ ಬಂದಿತ್ತು. ಮಧ್ಯಪ್ರದೇಶದಲ್ಲಿ ಮುಕ್ತಾಯಗೊಂಡ 5ನೇ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಅಲ್ಲಿ ಮಹಾರಾಷ್ಟ್ರ ಮೊದಲನೇ ಸ್ಥಾನದಲ್ಲಿ ಬಂದಿತ್ತು. ಸೊ ಇದು ಈಗ 5th ಖೇಲೋ ಇಂಡಿಯಾ ಮುಗಿದು ಈಗ 6th ಖೇಲೋ ಇಂಡಿಯಾ ಏನು ಗೇಮ್ಸ್ ತಮಿಳುನಾಡಿನಲ್ಲಿ ನಡೆಯಲಿವೆ. ಇನ್ನು ತಮಿಳುನಾಡು ಚೆನ್ನೈ ರಾಜಧಾನಿ, ಅಲ್ಲಿನ ರಾಜ್ಯಪಾಲರು RN ರವಿ ಅವರು ಬಹಳ ಸುದ್ದಿಯಲ್ಲಿರ್ತಾರೆ. ಯಾಕಂದ್ರೆ ಅಲ್ಲಿನ ಮುಖ್ಯಮಂತ್ರಿಗಳು, ಅಲ್ಲಿನ ಸರ್ಕಾರ ಮತ್ತು ರಾಜ್ಯಪಾಲರಿಗೆ ಬಹಳಷ್ಟು ಘರ್ಷಣೆಗಳಾಗ್ತಾ ಇರ್ತವೆ. MK ಸ್ಟಾಲಿನ್ ಅಲ್ಲಿನ ಮುಖ್ಯಮಂತ್ರಿ. ಇನ್ನು ಕ್ವಶನ್ ನಂಬರ್ 15, DMDK ನಾಯಕ
ತಮಿಳು ಚಿತ್ರರಂಗದ ಐಕಾನ್ ಕ್ಯಾಪ್ಟನ್ ವಿಜಯಕಾಂತ್ ಇತ್ತೀಚೆಗೆ ನಿಧನರಾದರು. ಸೊ ಅದರ ಮೇಲೆ ಆರ್ಟಿಕಲ್. ಕ್ಯಾಪ್ಟನ್ ವಿಜಯಕಾಂತ್ ನಿಧನ. ನಟ, ರಾಜಕಾರಣಿ, ಡಿಎಂಡಿಕೆ ಪಕ್ಷದ ಸಂಸ್ಥಾಪಕ, ಮಾಜಿ ಶಾಸಕ ಕ್ಯಾಪ್ಟನ್ ವಿಜಯಕಾಂತ್ ಇತ್ತೀಚೆಗೆ ನಿಧನರಾದರು. ತಮಿಳುನಾಡು ಸಿನಿಮಾ ರಂಗದಲ್ಲಿ ಕ್ಯಾಪ್ಟನ್ ಎಂದೇ ಹೆಸರಾಗಿದ್ದ ವಿಜಯಕಾಂತ್ ರಾಜಕೀಯ ಪಕ್ಷ ಹುಟ್ಟುಹಾಕಿ ಸಕ್ರಿಯ ರಾಜಕಾರಣಕ್ಕೆ ಪಾದಾರ್ಪಣೆಗೂ ಮುನ್ನ 154 ಸಿನಿಮಾಗಳಲ್ಲಿ ನಟಿಸಿ ಮನೆ ಮಾತಾಗಿದ್ರು. 1952 ಆಗಸ್ಟ್ 25ರಂದು ಮದುರೈಯಲ್ಲಿ ಜನಿಸಿದ್ರು. ವಿಜಯರಾಜ್ ಆಳಗರ ಸ್ವಾಮಿ ಅಂತ 1979ರಲ್ಲಿ ಇನಿಕುಂ ಇಳಮಯಿ ಸಿನಿಮಾ ಮೂಲಕ ಚಿತ್ರರಂಗನ ಪ್ರವೇಶಿಸುತ್ತಾರೆ. ಆನಂತರ ತಮ್ಮ ಹರಿತವಾದ ಸಂಭಾಷಣೆಗಳಿಂದ ಕ್ರಾಂತಿಕಾರಿ ಕಲಾವಿದ, ಪುರುಚಿ ಕಲೈನರ್ ಎಂದೇ ಹೆಸರಾಗಿದ್ರು. ಓಕೆ. ನಂತರ 1991ರಲ್ಲಿ ತೆರೆಕಂಡ ಕ್ಯಾಪ್ಟನ್ ಪ್ರಭಾಕರನ್ ಎನ್ನುವ ಮೂವಿಯಿಂದ ವಿಜಯಕಾಂತ್ ಅವರ ಹೆಸರು, ಅದು 100ನೇ ಚಿತ್ರವಾಗಿತ್ತು. ಅವ್ರನ್ನ ಕ್ಯಾಪ್ಟನ್ ಅಂತ ಕೂಡ ಕರೀತಾರೆ. ನಂತರ 2005ರಲ್ಲಿ ಡಿಎಂಡಿಕೆ ಪಕ್ಷವನ್ನ ಸ್ಥಾಪನೆ ಮಾಡ್ತಾರೆ. 2006ರಲ್ಲಿ ಚುನಾವಣೆಯಲ್ಲಿ ವಿರುದಾಚಲಂ ಎನ್ನುವ ಕ್ಷೇತ್ರದಿಂದ ಆಯ್ಕೆ ಆಗ್ತಾರೆ. 2011ರಲ್ಲಿ ಸುಮಾರು 29 ಸ್ಥಾನಗಳನ್ನು ಗೆದ್ದು ಪ್ರತಿಪಕ್ಷ ನಾಯಕರಾಗಿ ಕಾರ್ಯನಿರ್ವಹಿಸ್ತಾರೆ. ಸೊ ದೇಶೀಯ ಮುರ್ಪೊಕ್ಕು ದ್ರಾವಿಡ ಕಜಗಂ ಡಿಎಂಡಿಕೆ, ದೇಶೀಯ ಮುರ್ಪೊಕ್ಕು ದ್ರಾವಿಡ ಕಜಗಂ ವಿಜಯಕಾಂತ್ ಅವರ ಪಕ್ಷವಾಗಿತ್ತು. ಕ್ಯಾಪ್ಟನ್ ವಿಜಯಕಾಂತ್ ತಮಿಳು ಸಿನಿಮಾ ಐಕಾನ್ ನೋ ಮೋರ್. ಸೊ ಇಷ್ಟು 2024ರ ಜನವರಿ ತಿಂಗಳ ಮೊದಲನೇ ಭಾಗದ ಕರೆಂಟ್ ಅಫೇರ್ಸ್ ಆಗಿತ್ತು. ಸೊ ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ, ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಸೂಪರ್ ಥ್ಯಾಂಕ್ಸ್ ಅಮರ್ ಸರ್ಗೆ ಜಾಯ್ನ್ ಆಗೋ ಮೂಲಕ ನಮ್ಮ ಮತ್ತಷ್ಟು ವರ್ಕಿಗೆ ನಿಮ್ಮ ಸಹಕಾರವನ್ನು ನೀಡ್ತೀರ ಅಂತ ಭಾವಿಸ್ತಾ, ಸೊ ನಿಮ್ಮ ಕಮೆಂಟ್ಗಳಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ. ಮತ್ತು ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.